ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ನಾವು ಕಳೆದ ವಿಡಿಯೋದಲ್ಲಿ ಮಿನರಲ್ ನ್ಯೂಟ್ರಿಯೆಂಟ್ಸ್ ಅಪ್ಟೇಕ್ ಹೇಗಾಗುತ್ತೆ, ಹಾಗೆ ಟ್ರಾನ್ಸ್ಲೊಕೇಶನ್ ಆಫ್ ಮಿನರಲ್ ಅಯಾನ್ಸ್ ಹೇಗಾಗುತ್ತೆ ಇದನ್ನೆಲ್ಲ ತಿಳ್ಕೊಂಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಲೆಸನಲ್ಲಿರುವಂಥ ಲಾಸ್ಟ್ ಟಾಪಿಕ್ ಏನಿದೆ ಫ್ಲೋಯಮ್ ಬಗ್ಗೆ, ಮಾಸ್ ಫ್ಲೋ ಹೈಪೋಥಿಸಿಸ್ ಅಥವಾ ಫ್ಲೋ ಫ್ರಮ್ ಸೋರ್ಸ್ ಟು ಸಿಂಕ್, ಈ ಕಾನ್ಸೆಪ್ಟ್ ಏನಿದೆ ಇದನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಇದ್ದೀವಿ. NCERTನ ಲೈನ್ ಬೈ ಲೈನ್ ಕಲಿಯೋದ್ರಿಂದ ನೀವು ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ನ ಕ್ಲಿಯರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ NCERTನ ಲೈನ್ ಬೈ ಲೈನ್ ಟೀಚ್ ಮಾಡ್ತಾ ಇದ್ದೀನಿ. ಸೊ ಇದು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಬನ್ನಿ ಹಾಗಿದ್ರೆ ನೋಡೋಣ ಇವತ್ತಿನ ಈ ಟಾಪಿಕ್ ಏನಿದೆ, ಟ್ರಾನ್ಸ್ಪೋರ್ಟ್ ಅಥವಾ ಫ್ಲೋಯಮ್ ಟ್ರಾನ್ಸ್ಪೋರ್ಟ್ ಏನಿದೆ ಹೇಗಾಗ್ತಾ ಇದೆ ಅಂತ ನೋಡೋಣ. ಸೊ ಇಲ್ಲಿ ಹೆಡಿಂಗ್ ಏನು ಕೊಟ್ಟಿದ್ದಾರೆ, ಫ್ಲೋಯಮ್ ಟ್ರಾನ್ಸ್ಪೋರ್ಟ್ ಫ್ಲೋ ಫ್ರಮ್ ಸೋರ್ಸ್ ಟು ಸಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಸೋರ್ಸ್ ಟು ಸಿಂಕ್ ಅಂದರೆ ಏನರ್ಥ ಅಂತ ನೀವು ಫಸ್ಟ್ ತಿಳ್ಕೊಳ್ಬೇಕು. ಇಲ್ಲಿ ಸೋರ್ಸ್ ಅಂತ ಏನು ಹೇಳ್ತಿದ್ದಾರೆ, ಅದು ಜಾಗ, ಯಾವ ಜಾಗದಿಂದ ಅದು ಪ್ರೊಡ್ಯೂಸ್ ಆಗ್ತಾ ಇದೆಯಲ್ಲ ಅದನ್ನು ಸೋರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮ್ಮ ಮನೇಲಿ ಈಗ ಎಲ್ಲಿ ಫುಡ್ ಪ್ರಿಪೇರ್ ಆಗುತ್ತೆ, ನಿಮ್ಮ ಮನೆಯಲ್ಲಿ ಕಿಚನಲ್ಲಿ ಫುಡ್ ಪ್ರಿಪೇರ್ ಆಗುತ್ತೆ ಅಲ್ವಾ. ಸೊ ಕಿಚನ್ ಏನೋ ನೀವು ಸೋರ್ಸ್ ಅಂತ ಇಟ್ಕೊಳ್ಳಿ. ಎಲ್ಲಿಗದು ಹೋಗುತ್ತೆ, ಎಲ್ಲಿ ಹೋಗಿ ರೀಚ್ ಆಗುತ್ತಲ್ಲ ಆ ಪ್ಲೇಸ್ನ ಸಿಂಕ್ ಅಂತ ಹೇಳ್ತೀವಿ. ಸೊ ನಿಮ್ಮ ಫುಡ್, ನಿಮ್ಮ ಕಿಚನಲ್ಲಿ ಪ್ರಿಪೇರ್ ಆಗಿರೋಂಥ ಫುಡ್ ಎಲ್ಲಿಗೆ ಹೋಗಿ ರೀಚ್ ಆಗುತ್ತೆ, ನಿಮ್ಮ ಡೈನಿಂಗ್ ಟೇಬಲ್ಗೆ ಹೋಗಿ ರೀಚ್ ಆಗುತ್ತೆ. ಸೊ ಡೈನಿಂಗ್ ಟೇಬಲ್ ಏನಿದೆ ನಿಮಗೆ ಅದು ಸಿಂಕ್ ಅಂತ ತಿಳ್ಕೊಳ್ಳಿ. ಅಲ್ಲಿಂದ ಏನಾಗುತ್ತೆ ಅದು ಸಿಂಕ್. ಇಲ್ಲಿ ಪ್ಲ್ಯಾಂಟಲ್ಲಿ ಸಿಂಕ್ ಅಂದರೆ ಏನು ಅಂತಂದರೆ, ಅದು ರೂಟ್ ಆಗಿರ್ಬೋದು ಅಥವಾ ಬೇರೆ ಪಾರ್ಟ್ ಏನಿದೆ ಸ್ಟೆಮ್ ಆದರೂ ಆಗಿರ್ಬೋದು. ಸೊ ಎಲ್ಲಿ ಅದರದ ನೆಸೆಸಿಟಿ ಇದೆ, ಈ ಫುಡ್ದು ನೆಸೆಸಿಟಿ ಇದೆ, ಅದು ಅಲ್ಲಿಗೆ ಹೋಗಿ ತಲುಪುತ್ತೆ. ಸೊ ತಲುಪಿದ ಮೇಲೆ ಏನಾಗುತ್ತೆ, ಅದು ಏನಕ್ಕೆ ಬೇಕೋ, ಯಾವ ಪರ್ಪಸ್ಸಿಗೆ ಅದು ಯೂಸ್ ಮಾಡ್ಕೋಬೇಕು ಆ ಪರ್ಪಸ್ಸಿಗೆ ಅದು ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಮೇಯ್ನಾಗಿ ನೀವು ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸೋರ್ಸ್ ಅಂದರೆ ಏನು, ಸಿಂಕ್ ಅಂದರೆ ಏನು ಅಂತ. ಸೋರ್ಸ್ ಅಂದರೆ ಯಾವ ಜಾಗದಲ್ಲಿ ಅದು ಉತ್ಪತ್ತಿ ಆಗುತ್ತೆ ಆ ಜಾಗನ ಸೋರ್ಸ್ ಅಂತ ಹೇಳ್ತೀವಿ. ಎಲ್ಲಿ ಹೋಗಿ ತಲುಪುತ್ತೆ ಅದನ್ನು ಸಿಂಕ್ ಅಂತ ಹೇಳ್ತೀವಿ. ಸೊ ಈಗ ಫ್ಲೋಯಮ್ ಬಗ್ಗೆ ಮಾತಾಡ್ತಿದ್ದಾರೆ. ಫ್ಲೋಯಮಲ್ಲಿ ಮೇಯ್ನಾಗಿ ಹೋಗ್ತಾ ಇರೋದೇನು, ಫುಡ್. ಸೊ ಫುಡ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಲೀಫಿಂದ ಸ್ಟಾರ್ಟ್ ಆಯಿತು, ಎಲ್ಲಿಗೆ ಹೋಗಿ ರೀಚ್ ಆಗ್ತಾ ಇದೆ ಅದು ಸಿಂಕ್ ಇದೆ. ಸೊ ನೆಕ್ಸ್ಟ್ ನೋಡೋಣ, ಫುಡ್ ಪ್ರೈಮರ್ಲಿ ಸುಕ್ರೋಸ್. ಯಾಕೆ ಇಲ್ಲಿ ಸುಕ್ರೋಸ್ ಅಂತ ಕೊಟ್ಟಿದ್ದಾರೆ? ಯೂಶ್ವಲಿ ನಾವು ಫೋಟೋಸಿಂಥಸಿಸ್ ಕಲಿಯುವಾಗ ನೀವು ಕಲ್ತಿದ್ದೀರಲ್ವಾ, ಫುಡ್ ಪ್ರಿಪೇರ್ ಮಾಡೋದು ಪ್ಲಾಂಟ್ಸ್. ನಾವು ಯೂಶ್ವಲಿ ಕಲಿಯುವಾಗ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಿಕೊಂಡು, ವಾಟರ್ ಯೂಸ್ ಮಾಡಿಕೊಂಡು ಅದು ಗ್ಲೂಕೋಸ್ನ ಪ್ರಿಪೇರ್ ಮಾಡ್ತಿದೆ ಅಂತ ಹೇಳ್ತೀವಿ. ನಾವು ಸುಕ್ರೋಸ್ನ ಪ್ರಿಪೇರ್ ಮಾಡ್ತಿದೆ ಅಂತ ಹೇಳಲ್ಲ. ಸೊ ಇಲ್ಲಿ ಗ್ಲೂಕೋಸ್ ಅಂತ ಮೆನ್ಷನ್ ಮಾಡಿಲ್ಲ, ಸುಕ್ರೋಸ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಪ್ರೈಮರಿಲಿ ಸುಕ್ರೋಸ್ ಅಂತ ಹೇಳಿದ್ದಾರೆ. ಹಂಗಂದ್ರೆ ಏನರ್ಥ ಅಂದರೆ, ಫಸ್ಟ್ ಗ್ಲೂಕೋಸ್ ಏನು ಪ್ರೊಡ್ಯೂಸ್ ಆಯಿತು ಅದು ಇಮಿಡಿಯೇಟ್ ಆಗಿ ಏನಾಗುತ್ತೆ, ಸುಕ್ರೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಗ್ಲೂಕೋಸ್ ಫಾರ್ಮಲ್ಲಿ ಹಾಗೆ ಉಳಿಯೋದಿಲ್ಲ. ಗ್ಲೂಕೋಸ್ ಫಾರ್ಮಲ್ಲಿ ಸಿಂಥಸೈಸ್ ಆದರೂ ಕೂಡ ಅದು ಏನಾಗುತ್ತೆ, ಕನ್ವರ್ಟ್ ಆಗಿ ಸುಕ್ರೋಸ್ ಆಗಿಬಿಡುತ್ತೆ. ಸೊ ಈಗ ಈ ಸುಕ್ರೋಸ್ ಏನಿದೆ, ಈಸ್ ಟ್ರಾನ್ಸ್ಪೋರ್ಟೆಡ್ ಬೈ ವ್ಯಾಸ್ಕ್ಯುಲರ್ ಟಿಶ್ಯೂ ಫ್ಲೋಯಮ್ ಫ್ರಮ್ ಅ ಸೋರ್ಸ್ ಟು ಅ ಸಿಂಕ್. ಸೊ ಈ ಸುಕ್ರೋಸ್ ಏನಿದೆ ಈಗ ನಿಮಗೆ, ವಿಚ್ ಇಸ್ ಅವೈಲೇಬಲ್ ಆ್ಯಸ್ ಅ ಫುಡ್, ಅದನ್ನು ಏನು ಮಾಡುತ್ತೆ, ಸೋರ್ಸಿಂದ ಸಿಂಕ್ವರೆಗೂ ಹೇಗೆ ತೊಗೊಂಡು ಹೋಗ್ತಾ ಇದೆ ಅಂತ ಈಗ ನಾವು ನೋಡಬೇಕು. ಯೂಶಲಿ ದ ಸೋರ್ಸ್ ಇಸ್ ಅಂಡರ್ಸ್ಟೂಡ್ ಟು ಬಿ ದ್ಯಾಟ್ ಪಾರ್ಟ್ ಆಫ್ ದ ಪ್ಲಾಂಟ್ ವಿಚ್ ಸಿಂಥಸೈಸಸ್ ದ ಫುಡ್. ಅದನ್ನು ನಾನು ನಿಮ್ಗೆ ಹೇಳಿದೆ ಅಲ್ವಾ, ಸೋರ್ಸ್ ಅಂದರೆ ಏನು ಅಂತ, ದಟ್ ಈಸ್ ದ ಲೀಫ್. ಓಕೆ, ಆ್ಯಂಡ್ ಸಿಂಕ್ ದ ಪಾರ್ಟ್ ದಟ್ ನೀಡ್ಸ್ ದ ಸ್ಟೋರ್ಡ್ ಫುಡ್. ಎಲ್ಲಿಗೆ ಅದು ರಿಕ್ವೈರ್ಮೆಂಟ್ ಇದೆ ಅದನ್ನು ನಾವೇನು ಹೇಳ್ತೀವಿ, ಅದನ್ನು ಸಿಂಕ್ ಅಂತ ಹೇಳ್ತೀವಿ. ಬಟ್ ದ ಸೋರ್ಸ್ ಆ್ಯಂಡ್ ದ ಸಿಂಕ್ ಮೇ ಬಿ ರಿವರ್ಸ್ ಡಿಪೆಂಡಿಂಗ್ ಆನ್ ದ ಸೀಸನ್. ಸೊ ಏನಿದು ಡಿಪೆಂಡಿಂಗ್ ಆನ್ ದ ಸೀಸನ್, ಇದು ರಿವರ್ಸ್ ಆಗುತ್ತಂತೆ. ಸಪೋಸ್ ನಿಮ್ಗೀಗ ಹೊಟ್ಟೆ ಹಸಿದಿದೆ ಅಂತಂದರೆ ಫುಡ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ, ಕಿಚನಿಂದ ನಿಮ್ಮ ಡೈನಿಂಗ್ ಟೇಬಲ್ಗೆ ಬಂತು, ನೀವು ಅದನ್ನು ತಿಂತೀರ. ಸಪೋಸ್ ನಿಮಗೆ ತುಂಬ ಹೊಟ್ಟೆ ತುಂಬಿಡಿದೆ, ಈಗ ನಿಮ್ಮ ಟೇಬಲ್ ಮೇಲೆ ಉಳಿದಿರೋ ಫುಡ್ಡೆಲ್ಲ ಏನಾಗಬೇಕು, ಈ ಫುಡ್ಡೆಲ್ಲ ವಾಪಸ್ ಕಿಚನಿಗೆ ಹೋಗಬೇಕು. ಸೊ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಫುಡ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಿದೆ ಅಂತ ಇಲ್ಲಿದೆ ಅಲ್ವಾ. ಹಾಗೆಯೇ ಪ್ಲ್ಯಾಂಟಲ್ಲೂ ಕೂಡ, ಪ್ಲ್ಯಾಂಟಲ್ಲಿ ಫುಡ್ ಪ್ರಿಪೇರ್ ಆಗೋದು ಲೀಫಲ್ಲಿ ಅಲ್ವಾ, ಅದು ನಿಮಗೆ ಗೊತ್ತಿದೆ. ವಿತ್ ಪಿಕ್ಚರ್ ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಸೋರ್ಸ್, ಇದು ಫಸ್ಟು, ಮತ್ತು ಎಲ್ಲಿ ಹೋಗಿ ತಲುಪುತ್ತೆ, ರೂಟ್ಗೆ ಹೋಗಿ ತಲುಪುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಇದು ಸಿಂಕ್. ಯಾವುದು ಇದು ಸೋರ್ಸ್, ಇದು ಇಲ್ಲಿ ಎಸ್ ಅಂತ ಬರೆಯೋಣ. ಸಿಂಕ್ಗೂ ಎಸ್ ಐ ಅಲ್ವಾ, ಸೊ ಸಿಂಕ್ ಫುಲ್ ಬರೆದು ಬಿಡೋಣ, SINK ಸಿಂಕ್. ಓಕೆ, ಸೊ ಸೋರ್ಸ್ ಟು ಸಿಂಕ್ ಇದು ನಾರ್ಮಲಾಗಿ ಆಗ್ತಾ ಇರೋದು. ಬಟ್ ಇದು ರಿವರ್ಸ್ ಆಗ್ಬೋದು ಅಂತ ಹೇಳ್ತಾರೆ. ರಿವರ್ಸ್ ಆಗ್ಬೋದು ಅಂದರೆ ಅರ್ಥ ಏನು, ನಾನೇನು ಹೇಳಿದೆ, ಗ್ಲೂಕೋಸ್ ಇದ್ದಿದ್ದು ಸುಕ್ರೋಸ್ ಆಗಿ ಕನ್ವರ್ಟ್ ಆಗಿ ಅದೇನಾಯಿತು, ರೂಟಿಗೆ ಬಂದು ತಲುಪ್ತು. ಎಕ್ಸಸ್ ಏನಾದರೂ ಇದ್ದರೆ, ಅಂದರೆ ತುಂಬ ಏನಾದರೂ ಜಾಸ್ತಿ ಇದ್ದರೆ ಫುಡ್ ಏನಾಗುತ್ತೆ, ಅಲ್ಲೇ ಸ್ಟೋರ್ ಆಗಿ ಇರುತ್ತೆ. ಎಲ್ಲಿ ಹೋಗಿ ತಲುಪಿರುತ್ತಲ್ಲ ಆ ತಲುಪಿರೋಂಥ ರೀಜನಲ್ಲಿ ಎಕ್ಸ್ಟ್ರಾ ಇರೋಂಥ ಫುಡ್ ಹಾಗೆ ಸ್ಟೋರ್ ಆಗಿ ಇಟ್ಕೊಂಡಿರುತ್ತೆ. ಬಿಕಾಸ್ ಯಾವಾಗಾದರೂ ಎಮರ್ಜೆನ್ಸಿಗೆ ಬೇಕು ಅಂತಂದರೆ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳಿ ಅದು ಅಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಈಗ ರೂಟಲ್ಲಿ ಸ್ಟೋರ್ ಆಗಿದೆ. ಯಾವಾಗ ಇದು ವಾಪಸ್ ರಿವರ್ಸ್ ಆಗಿ ಹೋಗುತ್ತೆ, ಇಲ್ಲಿಂದ ಮತ್ತೆ ರೂಟಿಂದ ಮತ್ತೆ ಯಾವಾಗ ರಿವರ್ಸ್ ಆಗಿ ಲೀಫಿಗೆ ಹೋಗುತ್ತೆ ಅಂದರೆ ಡ್ಯೂರಿಂಗ್ ಸ್ಪ್ರಿಂಗ್ ಸೀಸನ್.
ಈ ಸ್ಪ್ರಿಂಗ್ ಸೀಸನಲ್ಲಿ ನೀವು ನೋಡಿದ್ದೀರಾ ಫುಲ್ ಮರದೆಲ್ಲ ಎಲೆಗಳೆಲ್ಲ ಬಿದ್ದೋಗಿರುತ್ತೆ, ಮತ್ತು ಅದು ಆಗ ತಾನೇ ಚಿಗುರ್ತಾ ಇರುತ್ತೆ. ಚಿಗುರೋ ಟೈಮಲ್ಲಿ ಅದಕ್ಕೂ ಕೂಡ ಅದು ಚಿಗುರಬೇಕು ಅಂತಂದರೆ ಅಥವಾ ಅದು ಬೆಳಿಬೇಕು ಅಂದರೆ ಅದಕ್ಕೆ ಒಂದು ಎನರ್ಜಿ ಬೇಕಲ್ವಾ. ಸೊ ಆ ಎನರ್ಜಿ ಎಲ್ಲಿಂದ ಬರ್ತಾಯಿದೆ, ಅದು ಇನ್ನೂ ದೊಡ್ಡದಾದ ಮೇಲೇ ಅದು ಫೋಟೋಸಿಂಥಸಿಸ್ ಮಾಡೋಕ್ಕಾಗೋದು. ಇನ್ನೂ ಚಿಕ್ಕದು ಬಡ್ ಕಂಡೀಷನಲ್ಲಿರುವಾಗ, ಚಿಕ್ಕದಾಗಿರುವಾಗ ಅದಕ್ಕೆ ಗ್ರೋ ಆಗೋದಕ್ಕೆ ಎಲ್ಲ ಫುಡ್ಡೆಲ್ಲ ಬೇಕಾಗಿರುತ್ತೆ. ಸೊ ಆ ಫುಡ್ ಎಲ್ಲಿಂದ ಬರ್ತಾಯಿದೆ ಅಂದರೆ ಇಲ್ಲಿ ಸ್ಟೋರ್ ಆಗಿತ್ತಲ್ಲ ರೂಟಲ್ಲಿ, ಅದು ವಾಪಸ್ ಏನಾಗ್ತಿದೆ ಲೀಫ್ ರೀಜನ್ಗೆ ಹೋಗ್ತಾ ಇದೆ. ಸೊ ಇದನ್ನು ರಿವರ್ಸ್ ಅಂತ ಹೇಳ್ತೀವಿ. ಸೊ ಏನಾಯಿತು, ಫಸ್ಟು ಲೀಫಿಂದ ರೂಟಿಗೆ ಬಂದಿತ್ತು, ಇದು ರಿವರ್ಸ್ ಆಗಬಹುದು. ಯಾವಾಗ ಅಂತಂದರೆ ಯಾವಾಗ ಎಲೆಗಳೆಲ್ಲ ಉದುರು ಹೋಗಿ ರೂಟಲ್ಲಿ ಸ್ಟೋರ್ ಆಗಿರೋಂಥ ಫುಡ್ಡು ವಾಪಸ್ ಅದರದ ಬೆಳವಣಿಗೆಗೆ ಲೀಫ್ ಮತ್ತೆ ಹುಟ್ಟೋಂಥ ಟೈಮಲ್ಲಿ ಯಾವಾಗ ಎನರ್ಜಿ ಬೇಕಾಗಿರುತ್ತೆ ಆಗ ಅದು ವಾಪಸ್ ಲೀಫ್ಗಳಿಗೆ ಹೋಗಿ ತಲುಪುತ್ತಲ್ಲ, ಅದನ್ನು ರಿವರ್ಸ್ ಅಂತ ಹೇಳ್ತೀವಿ. ಸೊ ಇದು ಅರ್ಥ ಆಗಿದೆ ಅಲ್ವಾ? ನೋಡೋಣ NCERT ಲೈನ್ಸ್ ಏನು ಹೇಳುತ್ತೆ ಅಂತ. The source and the sink may be reversed depending on season or the plant's need. ಬರೀ ಸೀಸನ್ ಅಷ್ಟೇ ಅಲ್ಲ, ಪ್ಲಾಂಟ್ಗೆ ಸಪೋಸ್ ಪ್ಲಾಂಟಲ್ಲಿ ಲೀಫಿಗೆ ಏನಕ್ಕೋ ಒಂದು ಎಕ್ಸ್ಟ್ರಾ ಈಗ ಫುಡ್ ಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ, ಏನೋ ಒಂದು ಸಿಂಥಸೈಸ್ ಮಾಡೋದಕ್ಕೋ ಯಾವುದಾದ್ರೂ ಒಂದು ಬೇರೆ ಡೆವಲಪ್ಮೆಂಟಿಗೋಸ್ಕರನೂ ಏನೋ ಬೇಕಾಗಿರುತ್ತೆ. ಆಗೇನು ಮಾಡುತ್ತೆ, ಆವಾಗಲೂ ಕೂಡ ಅದು ರೂಟಿಂದ ತೊಗೊಳ್ಬೋದು. ಸೊ ನಾಟ್ ಓನ್ಲಿ ವೆನ್ ಇಟ್ ಈಸ್ ಸೀಸ್ನಲ್, ಈವನ್ ಬೇರೆ ಟೈಮಲ್ಲೂ ಕೂಡ ಈಗ ಬೇಕಂತ ಹೇಳಿದ್ರೆ ಅದಕ್ಕೆ ಅದು ಆವಾಗಲೂ ಕೂಡ ಅದನ್ನು ಫುಡ್ನ ಅದು ಬೇರೆ ಕಡೆಯಿಂದ ತೊಗೊಳುತ್ತೆ, ಸಿಂಕಿಂದ ತೊಗೊಳುತ್ತೆ. ಓಕೆ, ಸಿಂಕ್ ಮೇ ಬಿ ಎನಿ ಪ್ಲೇಸ್, ಸ್ಟೆಮ್ ಆದರೂ ಆಗ್ಬೋದು. ನಾನು ಪದೇ ಪದೇ ರೂಟ್ ಅಂತ ಯೂಸ್ ಮಾಡ್ತಿದ್ದೀನಿ ಅಂತ ರೂಟ್ ಮಾತ್ರ ಸಿಂಕ್ ಅನ್ಕೋಬೇಡಿ. ಎಲ್ಲಿನಾದರೂ ಯಾವುದಾದ್ರೂ ಒಂದು ಜಾಗದಲ್ಲಿ ಸ್ಟೋರ್ ಆಗಿರೋಂಥ ಜಾಗದಿಂದ ಅದು ಸೋರ್ಸ್ ಕಡೆಗೆ ಅಂದರೆ ಲೀಫ್ ಕಡೆಗೆ ತೊಗೊಳ್ತಾ ಇದ್ದರೆ ಅದು ರಿವರ್ಸ್ ಪ್ರೋಸೆಸ್ ಅಂತ ಹೇಳ್ಬೋದು. Sugar stored in the root may be mobilized to become a source of food in the early spring when the birds of trees acts like sink. They need energy for the growth and development of the photosynthetic apparatus. ಅಂದರೆ ಅದೇ ಹೇಳ್ದಲ್ಲ ನಾನು ನಿಮಗೆ, ಫೋಟೋಸಿಂಥೆಟಿಕ್ ಆ್ಯಪ್ರೇಟಸ್ ಅಂದರೆ ಯಾವುದು ಮೇಯ್ನಾಗಿ ಯಾವುದು ಫೋಟೋಸಿಂಥಸಿಸಲ್ಲಿ ಇನ್ವಾಲ್ವ್ ಆಗ್ತಾ ಇದೆಯಲ್ಲ, ಕ್ಲೋರೋಫಿಲ್. ಫಾರ್ ಎಕ್ಸಾಂಪಲ್ ಕ್ಲೋರೋಫಿಲ್ ಅಂತ ಹೇಳೋಣ. ಕ್ಲೋರೋಫಿಲ್ಗೆ ಅದು ಕ್ಲೋರೋಫಿಲ್ ಫಾರ್ಮ್ ಆಗಬೇಕು ಅಂತಂದರೆ ಫಸ್ಟ್ ಅದಕ್ಕೆ ಮೆಗ್ನೀಷಿಯಮ್ ಬೇಕು, ಕೆಲವೊಂದೆಲ್ಲ ಏನಿದೆ ನ್ಯೂಟ್ರಿಯೆಂಟ್ಸ್ ಅದೆಲ್ಲ ಸಪ್ಲೈ ಆಗಬೇಕು, ಆವಾಗ ಮಾತ್ರ ಅದು ಕ್ಲೋರೋಫಿಲ್ ಡೆವಲಪ್ ಆಗುತ್ತೆ. ಸೊ ಈ ಥರ ಪ್ರತಿಯೊಂದು ಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೂ ನಮಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಗಳೇನಿದೆ ಅದು ಸಪ್ಲೈ ಆಗಬೇಕು ಪ್ಲ್ಯಾಂಟ್ಗೆ. ಸೊ ಆ ಥರ ಸಪ್ಲೈ ಆದಾಗಲೇ ಅದರ ಡೆವಲಪ್ಮೆಂಟ್ ಆಗೋದು. ಡೆವಲಪ್ಮೆಂಟ್ ಆದಮೇಲೆ ಅದು ಫೋಟೋಸಿಂಥಸಿಸ್ ಮಾಡೋದಂತ ಎಬಿಲಿಟಿ ಇರುತ್ತೆ. ಫಸ್ಟ್ ಚಿಕ್ಕದಾಗಿರುವಾಗಲೇ ಈಗ ಒಂದು ಚಿಕ್ಕ ಮಗುಗೇನೆ ಕೆಲಸ ಮಾಡೋಂದ್ರೆ ಮಾಡುತ್ತಾ ಇಲ್ಲ. ಸೊ ಹಾಗೆ ಅದು ಬೆಳೆಯೋ ಕಂಡೀಷನಲ್ಲಿ ಚಿಕ್ಕ ಬಡ್ ಇರುತ್ತಲ್ಲ, ಬಡ್ ಕಂಡೀಷನಲ್ಲಿ ಅಥವಾ ಸ್ಮಾಲ್ ಲೀಫ್ ಇರುತ್ತಲ್ಲ, ಈಗ ತಾನೇ ಚಿಗುರ್ತಾ ಇರೋಂಥದ್ದು, ಬೆಳೀತಾ ಇರೋಂಥದ್ದು, ಅದಾಗಲೇ ಹುಟ್ಟಿದ ತಕ್ಷಣ ಕೆಲಸ ಮಾಡಲ್ಲ, ಫೋಟೋಸಿಂಥಸಿಸ್ ಮಾಡಲ್ಲ. ಅದು ಕಂಪ್ಲೀಟಾಗಿ ಡೆವಲಪ್ ಆದಮೇಲೆ ಅಥವಾ ಮೆಚ್ಯೂರ್ ಆದಮೇಲೆ ಅದು ಫೋಟೋಸಿಂಥಸಿಸ್ ಮಾಡೋಕ್ಕಾಗೋದು. ಸೊ ಆ ಥರ ಗ್ರೋ ಆಗೋ ಸ್ಟೇಜಲ್ಲಿ ನ್ಯೂಟ್ರಿಯೆಂಟ್ ಸಪ್ಲೈ ನಮಗೆ ಬೇರೆ ಜಾಗದಿಂದ, ಸ್ಟೋರ್ ಆಗಿರೋಂಥ ಜಾಗದಿಂದ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಸಿನ್ಸ್ ದ ಸೋರ್ಸ್ ಸಿಂಕ್ ರಿಲೇಷನ್ಶಿಪ್ ಈಸ್ ವೇರಿಯಬಲ್, ದ ಡೈರೆಕ್ಷನ್ ಆಫ್ ಮೂವ್ಮೆಂಟ್ ಇನ್ ದ ಫ್ಲೋಯಮ್ ಕ್ಯಾನ್ ಬಿ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್, ದಟ್ ಈಸ್ ಬೈ ಡೈರೆಕ್ಷನಲ್. ಓಕೆ, ಇದು ಗೊತ್ತಿರೋದೇ ಕಾನ್ಸೆಪ್ಟ್ ನಿಮಗೆ, ಹೊಸದೇನಲ್ಲ. ಯಾವಾಗಲೂ ಫ್ಲೋಯಮಲ್ಲಿ ಏನಿದೆ ಒಂದು ಡೈರೆಕ್ಷನ್ ಅಲ್ಲ, ಡೌನ್ ಟು ಅಪ್ ಅಷ್ಟೇ ಅಲ್ಲ, ಅಪ್ ಟು ಡೌನ್ ಆಲ್ಸೋ. ಅದು ಎರಡೂ ಡೈರೆಕ್ಷನಲ್ಲಿ ಅದೇನಾಗ್ತಾ ಇರುತ್ತೆ, ಮೂಮೆಂಟ್ ತೋರಿಸ್ತಾ ಇರುತ್ತೆ. ಕೆಳಗಿಂದ ಮೇಲೆ ಹೋಗುತ್ತೆ, ಮೇಲೆಯಿಂದ ಕೂಡ ಕೆಳಗಡೆ ಬರ್ಬೋದು. ಹೇಗೆ ಈಗ ಸಪೋಸ್ ಲೀಫ್ ಏನಾದರೂ ಮೇಲೆ ಇದ್ದರೆ, ಆಲ್ಮೋಸ್ಟ್ ತುದಿಯಲ್ಲಿದ್ದರೆ, ಗಿಡದ ತುದಿಯಲ್ಲಿದ್ದರೆ ಅಲ್ಲಿಂದ ಅದು ಕೆಳಗಡೆನೇ ಬರಬೇಕು ಫುಡ್. ಸೊ ಕೆಳಗಡೆ ಡೌನ್ವರ್ಡಲ್ಲಿ ಬಂತಾ. ಸೊ ಇನ್ನೊಂದು ಕಡೆ ಎಲ್ಲೋ ಲೀಫ್ ಮಧ್ಯದಲ್ಲೆಲ್ಲೋ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಕೆಳಗಡೆ ಇದೆ ಅಂತ ಇಟ್ಕೊಳ್ಳಿ, ಅಲ್ಲೂ ಫುಡ್ ಸಿಂಥಸೈಸ್ ಆಗಿರುತ್ತೆ, ಅಲ್ಲಿಂದ ಅದು ಮೇಲ್ಗಡೆ ಹೋಗ್ಬೋದು. ಸೊ ಹಾಗೆ ಇಲ್ಲಿ ಎರಡೂ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇರೋದ್ರಿಂದ, ಮತ್ತು ಅಷ್ಟೇ ಅಲ್ಲ ರೂಟಿಂದ ಕೂಡ ಕೆಲವೊಂದು ಸರಿ ನೆಸರಿ ಇರುವಾಗ ಅದು ಮೂವ್ ಆಗ್ತಾ ಇರೋದ್ರಿಂದ ಇದನ್ನೇನು ಹೇಳ್ತೀವಿ ನಾವು, ಫ್ಲೋಯಮಲ್ಲಿರುವಂಥ ಮೂವ್ಮೆಂಟ್ ಬೈ ಡೈರೆಕ್ಷನಲ್ ಅಂತ ಹೇಳ್ತೀವಿ. This contrasts with that of the xylem where the movement is always unidirectional. ಬಟ್ ಇದು ಯಾವಾಗ್ಲೂ ಏನು ಇದರಲ್ಲಿ xylem-ಅಲ್ಲಿ ಏನಿದೆ ಯೂನಿಡೈರೆಕ್ಷನ್ನೇ ಆಗಿರುತ್ತೆ, ಬೈ ಡೈರೆಕ್ಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದೇ ಡೈರೆಕ್ಷನಲ್ಲಿ ವಾಟರ್ ಮೂಮೆಂಟ್ ಇರುತ್ತೆ, ಅದು ಗೊತ್ತಲ್ವ ನಿಮಗೆ. ಯಾವತ್ತೂ ರೂಟಿಂದನೇ ಅದು ಹೋಗೋದು. ಸೊ ಆಲ್ವೇಸ್ ಇನ್ xylem ಇಟ್ ಇಸ್ ಅಪ್ವರ್ಡ್ ಮೂಮೆಂಟ್, ದಟ್ ಇಸ್ ರೂಟ್ ಟು ಅದರ್ ಪಾರ್ಟ್ಸ್. ಬಟ್ ಕಾಂಟ್ರಾಸ್ಟ್ ಆಗಿ ಇದರಲ್ಲಿ ಏನಾಗ್ತಿದೆ, ಫ್ಲೋಯಮಲ್ಲಿ ಒಂದೇ ಡೈರೆಕ್ಷನ್ ಅಲ್ಲ, ಎರಡೂ ಡೈರೆಕ್ಷನಲ್ಲಿ ಅಪ್ವರ್ಡ್ ಆಸ್ ವೆಲ್ ಆಸ್ ಡೌನ್ವರ್ಡ್ ಎರಡೂ ಮೂಮೆಂಟ್ಗಳನ್ನ ನೀವು ನೋಡಬಹುದು. ಹೆನ್ಸ್ ಅನ್ಲೈಕ್ ಒನ್ ವೇ ಫ್ಲೋ ಆಫ್ ವಾಟರ್ in transpiration, food in the phloem sap can be transported in any required direction so long as there is a source of sugar and sink able to use and store or remove the sugar. ಅಂದರೆ
ಯಾವಾಗವರೆಗೂ ಅದು ಸ್ಟೋರ್ ಆಗಿರೋಂಥ ಜಾಗದಿಂದ ಅದು ಅಂದರೆ ಬೇಕಾಗಿರೋ ಕಡೆಗೆ ಮೂವ್ ಆಗ್ತಾ ಇರುತ್ತಲ್ಲ, ಯಾವ ಡೈರೆಕ್ಷನಲ್ಲಿ ಬೇಕಿರೋ ಅದು ಮೂವ್ ಆಗ್ಬೋದು. ಅನ್ಲೆಸ್ ಇಟ್ ಇಸ್ ರಿಮೂವ್ ಕಂಪ್ಲೀಟ್ಲಿ, ಅಂದರೆ ಕಂಪ್ಲೀಟಾಗಿ ಅದು ರಿಮೂವ್. ಸಪೋಸ್ ಇಲ್ಲಿ ರೂಟಲ್ಲಿದೆ ಅಂತ ಇಟ್ಕೊಳ್ಳಿ, ರೂಟಲ್ಲಿ ಅದು ಕಂಪ್ಲೀಟಾಗಿ ಖಾಲಿ ಆಗೋವರೆಗೂ ಅದೇನು ಯಾವ ಡೈರೆಕ್ಷನಲ್ಲಿ ಬೇಕಾದರೂ ಹೋಗ್ತಾ ಇರುತ್ತೆ ಅಲ್ಲಿಂದ. ಹಾಗೆ ಲೀಫಲ್ಲಿ ಅದು ಒಂದು ಫುಡ್ ಪ್ರೊಡ್ಯೂಸ್ ಆದಮೇಲೆ ಅಲ್ಲಿ ಖಾಲಿ ಆಗೋವರೆಗೂ, ಆ ಜಾಗದಿಂದ ಖಾಲಿ ಆಗೋವರೆಗೂ ಅದು ಮೂವ್ ಆಗ್ತಾನೆ ಇರುತ್ತೆ ಎಲ್ಲಿ ಬೇಕೋ ಅಲ್ಲಿ. ಸೊ ಅನ್ಲೆಸ್ ಇಟ್ ಇಸ್ ಕಂಪ್ಲೀಟ್ಲಿ ರಿಮೂವ್ಡ್ ಆರ್ ಇಟ್ ಈಸ್ ಯೂಸ್ಡ್, ಅಲ್ಲಿವರೆಗೂ ಅದು ಮೂವ್ಮೆಂಟ್ ತೋರಿಸ್ತಾ ಇರುತ್ತೆ. Phloem sap is mainly water and sucrose, but other sugars, hormones and amino acids are also transported or translocated through phloem. ಫ್ಲೋಯಮಲ್ಲಿ ಬರೀ ಫುಡ್ ಮಾತ್ರ ಆಗ್ತಾ ಇಲ್ಲ. ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನನ್ನ ಲಾಸ್ಟ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ. ನೀವು ಲಾಸ್ಟ್ ವಿಡಿಯೋನ ನೀವು ನೋಡಿದರೆ, ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ ಈ ಪಾಯಿಂಟ್ ಏನು ಅಂತ. ಝೈಲಮಲ್ಲಿ ಯಾವತ್ತೂ ಇನ್ಆರ್ಗ್ಯಾನಿಕ್ಕೇ, ಅಂದರೆ ವಾಟರೇ, ಅದು ಬಿಟ್ಟು ಇನ್ನೇನು ಹೋಗಲ್ಲ ಅಂತ ಅಂದ್ಕೊಳ್ಳೋಂಗಿಲ್ಲ. ಅದರಲ್ಲಿ ಝೈಲಮಲ್ಲೂ ಕೂಡ ನಿಮಗೆ ಕೆಲವೊಂದು ಆರ್ಗ್ಯಾನಿಕ್ ಮ್ಯಾಟ್ರ್ಗಳು ಹೋಗ್ಬೋದು, ಅದ್ರ ಮೂಲಕ ಟ್ರಾನ್ಸ್ಪೋರ್ಟ್ ಆಗ್ಬೋದು. ಹಾಗೆಯೇ ಫ್ಲೋಯಮಲ್ಲಿ ಬರೀ ಆರ್ಗ್ಯಾನಿಕ್ ಅಂದರೆ ಬರೀ ಫುಡ್ ಮಾತ್ರ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಈವನ್ ಬೇರೆ ಮೆಟೀರಿಯಲ್ಗಳು ಕೂಡ ಫ್ಲೋಯಮಲ್ಲಿ ಇರುತ್ತೆ, ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ, ನಾಟ್ ಓನ್ಲಿ ಫುಡ್, ಈವನ್ ಹಾರ್ಮೋನ್ಸ್ ಮತ್ತು ಅಮೈನೋ ಆಸಿಡ್ಸ್ ಏನು ಬೇಕಾದರೂ ಇದು ಮೂವ್ ಆಗ್ಬೋದು ಫ್ಲೋಯಮಿಂದ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದು ನಿಮಗೆ ಕಂಪ್ಲೀಟಾಗಿ ಜಸ್ಟ್ ಓವರಾಲ್ ವ್ಯೂ ಆಯಿತು ನಿಮಗೆ. ಸೋರ್ಸ್ ಅಂದ್ರೇನು, ಸಿಂಕ್ ಅಂದ್ರೇನು, ಹೇಗೆ ಅದು ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಸೋರ್ಸಿಂದ ಸಿಂಕ್ಗೆ ಅಂತ. ನೆಕ್ಸ್ಟ್ ಏನು ಹೇಳ್ತಿದೆ ನೋಡೋಣ ಇನ್ಸರ್ಟಲ್ಲಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ, ದ ಪ್ರೆಷರ್ ಫ್ಲೋ ಆರ್ ಮಾಸ್ ಫ್ಲೋ ಹೈಪೋಥೆಸಿಸ್. ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ಪದೇ ಪದೇ ತುಂಬ ಸಲ ಇದು ರಿಪೀಟೆಡ್ ಆಗಿ ಕ್ವಶನ್ಸ್ನ ಕೇಳಿದ್ದಾರೆ. ಬೋರ್ಡ್ ಪರ್ಪಸ್ಸಿಗಾದರೂ ಸರಿ ಇದು ಇಂಪಾರ್ಟೆಂಟ್ ಇದೆ ಕಾನ್ಸೆಪ್ಟ್. ಹಾಗೆಯೇ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ, ಆ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ನೀವು ಪ್ರಿಪೇರ್ ಆಗ್ತಿದ್ರೆ ಅದರಲ್ಲೂ ಕೂಡ ಈ ಮಾಸ್ ಫ್ಲೋ ಹೈಪೋಥೆಸಿಸ್ ಬೇಸ್ ಮೇಲೆ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ತುಂಬ ಈಸಿ ಕಾನ್ಸೆಪ್ಟ್, ಬಟ್ ತುಂಬ ಜನ ಇದು ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಹಾಗೆ ಮಾಡೋದಕ್ಕೆ ಹೋಗ್ಬಿಡಿ. ನಿಮಗೆ ಕಷ್ಟ ಅಂತ ಯಾಕೆ ಅನ್ಸುತ್ತೆ ಗೊತ್ತಾ, ನಿಮಗೆ ಹೇಗೆ ಓದಬೇಕು ಅಂತ ನಿಮಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕಾಗಿ ನಿಮಗೆ ಕಷ್ಟ ಅಂತ ಅಂದ್ಕೊಂಡ್ಬಿಟ್ಟಿರ್ತೀರ. ಬಟ್ ಈಗ ನಾನು ಕೇಳಿಸ್ಕೊಳ್ತೀರಲ್ಲ, ಇದನ್ನು ಕೇಳಿಸ್ಕೊಂಡ್ಮೇಲೆ ನೀವು ಡೆಫಿನೆಟ್ಲಿ ನೀವು ಬೇರೆ ಎಲ್ಲ ಕಾನ್ಸೆಪ್ಟ್ಗಿಂತ ಇದೇ ಈಸಿ ಅನಿಸ್ತಾ ಇದೆ ಅಂತ ಹೇಳಿ ಡೆಫಿನೆಟ್ಲಿ ಈ ಕ್ವಶನ್ನ ಮಿಸ್ ಮಾಡೋದು ಅಟೆಂಡ್ ಮಾಡ್ತೀರಾ. ಬಟ್ ಜಸ್ಟ್ ನಿಮಗೆ ಹೇಗೆ ಆಗ್ತಾ ಇದೆ, ಸ್ಟೆಪ್ ಬೈ ಸ್ಟೆಪ್ ಏನು ಆಗ್ತಿದೆ ಅಂತ ಗೊತ್ತಿರಬೇಕು ಅಷ್ಟೇ. ಸೊ ಇಲ್ಲಿ ಫಸ್ಟ್ ಹೆಡಿಂಗಲ್ಲಿ ನೀವೇನು ನೋಡ್ತಿದ್ದೀರಲ್ಲ, ಮಾಸ್ ಫ್ಲೋ ಹೈಪೋಥೆಸಿಸ್. ಹೈಪೋಥೆಸಿಸ್ ಅಂದರೆ ಏನರ್ಥ? ಯೂಶ್ವಲಿ ನಾವು ಎರಡು ಥರ ವರ್ಡ್ ಯೂಸ್ ಮಾಡ್ತೀವಿ. ಒಂದು ಎಕ್ಸ್ಪೆರಿಮೆಂಟ್ ಅಂತ ಯೂಸ್ ಮಾಡ್ತೀವಿ, ಇನ್ನೊಂದು ಹೈಪೋಥೆಸಿಸ್ ಅಂತ ಯೂಸ್ ಮಾಡ್ತೀವಿ. ಎಕ್ಸ್ಪೆರಿಮೆಂಟ್ ಅಂತ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ನೀವು ಅದನ್ನು ಪ್ರಾಕ್ಟಿಕಲಿ ಅದನ್ನು ಮಾಡಿ ಪ್ರೂವ್ ಮಾಡಿದರೆ, ಓಕೆ, ಪ್ರಾಕ್ಟಿಕಲಿ ಪ್ರೂವ್ ಮಾಡಿದರೆ ಅದನ್ನು ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಹೈಪೋಥೆಸಿಸ್ ಹಾಗಾದರೆ ಏನು ಅಂತಂದರೆ, ಏನಾದರೂ ಗೆಸ್ ವರ್ಕ್ ಇರುತ್ತಲ್ಲ, ಅದು ಪ್ರಾಕ್ಟಿಕಲಿ ಪ್ರೂವನ್ ಅಲ್ಲ. ಓಕೆ, ಗೆಸ್ ಮಾಡಿರ್ತೀರಿ ನೀವು, ಹೀಗೆ ಈ ಥರ ಇರ್ಬೋದು, ಆ ಥರ ಇರ್ಬೋದು ಅಂತ. ಈ ಗೆಸ್ ವರ್ಕ್ ಏನಿದೆ ಅದನ್ನು ಹೈಪೋಥೆಸಿಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಹೈಪೋಥೆಸಿಸ್ ಏನಿದೆ, ಪ್ರೆಷರ್ ಫ್ಲೋ ಅಥವಾ ಮಾಸ್ ಫ್ಲೋ ಹೈಪೋಥೆಸಿಸ್, ಇದು ಮೋಸ್ಟ್ ಅಕ್ಸೆಪ್ಟೆಡ್ ಒನ್. ಹೀಗೆ ಆಗ್ತಿರಬಹುದು ಅಂತ ಸೈಂಟಿಸ್ಟ್ಗಳು ಇದನ್ನು ಗೆಸ್ ಮಾಡಿದ್ದಾರೆ. ಸೊ ಅದನ್ನು ಈಗ ಸದ್ಯಕ್ಕೆ ಕಂಪೇರ್ ಟು ಅದರ್ ಕಾನ್ಸೆಪ್ಟ್ ಇದು ಅಕ್ಸೆಪ್ಟೆಡ್ ಒನ್. ಹೌದು, ಇದೆಲ್ಲ ನೀವು ಏನೇ ಆ್ಯಂಗಲಿಂದ ತೊಗೊಂಡು ನೋಡಿದ್ರು, ಬೇರೆ ಏನೇ ರಿಲೇಟೆಡ್ ಕಾನ್ಸೆಪ್ಟ್ಸ್ನ ತೊಗೊಂಡು ನೋಡಿದ್ರು ಇದು ಮ್ಯಾಚ್ ಆಗ್ತಿದೆ. ಸೊ ದಿಸ್ ಇಸ್ ದ ಮೋಸ್ಟ್ ಅಕ್ಸೆಪ್ಟೆಡ್ ಹೈಪೋಥೆಸಿಸ್ ಫಾರ್ ದ ಫ್ಲೋ ಆಫ್ ಫುಡ್. ಓಕೆ, ಸೊ ಬನ್ನಿ ಹಾಗಿದ್ರೆ ಫಸ್ಟ್ ಇಲ್ಲಿ ಲೈನ್ಸ್ನ, NCERT ಲೈನ್ಸ್ನ ನೋಡೋದಕ್ಕಿಂತ ಮುಂಚೆ ನಾನು ನಿಮಗೊಂದು ಸಿಂಪಲ್ ಡಯಾಗ್ರಾಮ್ನ ತೋರಿಸಿ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ತೀನಿ. ಅದಾದಮೇಲೆ ಲೈನ್ಸ್ನ ನೋಡೋಣ. ಬೇರೆ ಡಯಾಗ್ರಾಮ್ಗಳಿಗಿಂತ ನನಗೆ ಈ ಡಯಾಗ್ರಾಮ್ ಒಂದು ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತ ಅನ್ನಿಸ್ತು. ಯಾಕೆಂದರೆ ಇಲ್ಲಿ ನಂಬರ್ಗಳನ್ನ ಕೊಟ್ಟಿದ್ದಾರೆ. ನಿಮಗೆ ಈ ನಂಬರಿಂದ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ 4, 5 ಇಷ್ಟು ನಂಬರ್ ಏನಿದೆ, 1, 2, 3, 4, 5. ಇಲ್ಲಿ ನೋಡಿ ಅದು 1 by 1 ಇಲ್ಲ. ನಿಮಗೆ 1 ಆದಮೇಲೆ ಇಲ್ಲಿ ಬರಬೇಕಿತ್ತು 2 ಅಲ್ವಾ, ಇಲ್ಲಿ 2, ಇಲ್ಲಿ 3, ಇಲ್ಲಿ 4, ಇಲ್ಲಿ 5 ಹಿಂಗೆ ಬರಬೇಕಿತ್ತು ನಿಮ್ಮ ಪ್ರಕಾರ, ಹಿಂಗೆ ಲೈನಲ್ಲಿ ಹೋಗ್ತೀವಂತ. ಬಟ್ ಆದರೆ ಇಲ್ಲಿ ಆ ಥರ ಕೊಟ್ಟಿಲ್ಲ. ನಿಮಗೆ ಆ ನಂಬರ್ಗಳನ್ನ ನೋಡಿದ್ರೇ ಆ ಕಾನ್ಸೆಪ್ಟ್ ಹೇಗೆ ಆಗ್ತಾ ಇದೆ ಎಕ್ಸಾಕ್ಟಾಗಿ ಅಂತ ಅರ್ಥ ಆಗಿಬಿಡುತ್ತೆ. ಸೊ ಅದನ್ನು ಅರ್ಥ ಆಗಬೇಕು ಅಂತಲೇ ನಾನು ಈ ಥರ ಪಿಕ್ಚರ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಎಲ್ಲಿ ನಿಮಗೆ ನಂಬರ್ಗಳಿದೆಯಲ್ಲ ಅದು ಈಸಿ ಆಗಲಿ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಈ ಪಿಕ್ಚರ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಏನಿದು ಫಸ್ಟ್ ನೀವು ನೋಡಬೇಕು ಅಂತಂದರೆ ಸೋರ್ಸ್ ಮತ್ತು ಸಿಂಕ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಸೋರ್ಸ್ ಯಾವುದು? ಲೀಫ್ ಸೆಲ್ ಆಯಿತಾ. ಇಲ್ಲಿ ಈ ಸೆಲ್ ಏನು ಕಾಣ್ತಾ ಇದೆಯಲ್ಲ ನಿಮಗೆ, ಈ ಸೆಲ್ಲು ಲೀಫ್ ಸೆಲ್. ಇಲ್ಲೊಂದು ಸೆಲ್ ಕಾಣ್ತಾ ಇದೆಯಲ್ಲ, ಇದು ಯಾವ ಸೆಲ್? ಇದು ರೂಟ್ದು ಸೆಲ್ಲು. ಸೊ ಸೋರ್ಸ್ ಟು ಸಿಂಕ್, ಇಲ್ಲಿಂದ ಹೀಗೆ ಅದು ಸೋರ್ಸಿಂದ ಸಿಂಕಿಗೆ ಬರ್ತಾ ಇದೆ. ಫುಡ್ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ? ಫುಡ್ಡು ಯಾವುದರಿಂದ ಟ್ರಾವೆಲ್ ಆಗೋದು? ಫ್ಲೋಯಮಿಂದ. ಸೊ ದಿಸ್ ಇಸ್ ಅ ಫ್ಲೋಯಮ್. ಸೊ ದಿಸ್ ಇಸ್ ಫ್ಲೋಯಮ್. ಸೋರ್ಸ್ ಇದು, ಇಲ್ಲಿಂದ ಫ್ಲೋಯಮಿಗೆ ಬಂತು, ಫ್ಲೋಯಮಿಂದ ಅದೇನಾಯಿತು? ಸಿಂಕಿಗೆ ಹೋಯಿತು. ಸೊ ಇಷ್ಟು ನೀವು ಅರ್ಥ ಆಗಬೇಕಾಗಿರೋದು, ಸೋರ್ಸ್ ಟು ಸಿಂಕ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ನೋಡೋಣ.
ಸೊ ಫಸ್ಟ್ ಸ್ಟೆಪ್ ಏನಾಗ್ತಿದೆ ಅಂತಂದರೆ ಇಲ್ಲಿ ಲೀಫಲ್ಲಿ ಗ್ಲೂಕೋಸ್ ಪ್ರೊಡ್ಯೂಸ್ ಆಗಿತ್ತಲ್ಲ, ಆ ಗ್ಲೂಕೋಸ್ ಇಮ್ಮಿಡಿಯೇಟಾಗಿ ಸುಕ್ರೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಫಸ್ಟ್ ನೀವು ಅದನ್ನು ಬರೀಬೇಕು. ದ ಗ್ಲೂಕೋಸ್ ಪ್ರೊಡ್ಯೂಸ್ ಬೈ ದ ಫೋಟೋಸಿಂಥಸಿಸ್ ಪ್ರೋಸೆಸ್ ವಿಲ್ ಕನ್ವರ್ಟ್ ಇನ್ ಟು ಸುಕ್ರೋಸ್. ಅದು ಫಸ್ಟ್ ಸ್ಟೆಪ್. ಲೋಡಿಂಗ್ ಆಫ್ ಸುಕ್ರೋಸ್ ಇನ್ ಟು ದ ಫ್ಲೋಯಮ್ ವಿಲ್ ಟೇಕ್ಸ್ ಪ್ಲೇಸ್. ಓಕೆ, ಸೊ ಆ ಸುಕ್ರೋಸ್ ಏನಾಯಿತು, ಫ್ಲೋಯಮಲ್ಲಿ ಲೋಡ್ ಆಯಿತು. ಸೊ ಲೋಡಿಂಗ್ ಹೇಗಾಗ್ತಾ ಇದೆ ಇಲ್ಲಿ ನೋಡಿ. ಫಸ್ಟು ಸುಕ್ರೋಸ್ನ ಇಲ್ಲಿ ಪ್ರೊಡ್ಯೂಸ್ ಆಗಿದ್ದು, ಲೀಫ್ ಸೆಲ್ಲಿಂದ ಪ್ರೊಡ್ಯೂಸ್ ಆಗಿದ್ದು ಕಂಪ್ಯಾನಿಯನ್ ಸೆಲ್ಲಿಗೆ ಬಂತು. ಕಂಪ್ಯಾನಿಯನ್ ಸೆಲ್ ಏನು ಗೊತ್ತಲ್ವಾ, ಇಟ್ ಈಸ್ ಅ ಪಾರ್ಟ್ ಆಫ್ ಫ್ಲೋಯಮ್. ಫ್ಲೋಯಮಲ್ಲಿ ಏನೇನೆಲ್ಲ ಇದೆ, ಫ್ಲೋಯಮ್ ಸೀವ್ ಟ್ಯೂಬ್ ಇದೆ, ಮತ್ತು ಕಂಪ್ಯಾನಿಯನ್ ಸೆಲ್ ಇದೆ. ಓಕೆ, ಮತ್ತು ಫ್ಲೋಯಮ್ ಪ್ಯಾರಂಕೈಮ, ಫ್ಲೋಯಮ್ ಫೈಬರ್, ಅದೆರಡರ ಬಗ್ಗೆ ನಾವು ಕಲಿತಾ ಇಲ್ಲ. ಇಲ್ಲಿ ಕಂಪ್ಯಾನಿಯನ್ ಸೆಲ್ ಬಗ್ಗೆ ಮತ್ತು ಸೀವ್ ಟ್ಯೂಬ್ ಇದೆರಡರ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ. ಸೊ ಇದು ಸೀವ್ ಟ್ಯೂಬ್, ಇದು ಈ ಕಡೆ ಪಕ್ಕದಲ್ಲಿರೋದು ಕಂಪ್ಯಾನಿಯನ್ ಸೆಲ್. ಸೊ ಇಷ್ಟು ನಿಮಗೆ ಕಾಣಿಸ್ತಾ ಇದೆ. ಎಷ್ಟು ಈಸಿ ಇದೆ ಕಾನ್ಸೆಪ್ಟ್ ಅಂದರೆ ನೋಡಿ, ನೀವು ಅರ್ಥ ಮಾಡ್ಕೊಂಡಷ್ಟು ಇಷ್ಟು ಸಿಂಪಲ್ಲ ಅಂತ ನಿಮಗೆ ಅನಿಸುತ್ತೆ. ಸೊ ಫಸ್ಟ್ ಏನಾಯಿತು, ಫುಡ್ ಲೀಫಲ್ಲಿ ಪ್ರಿಪೇರ್ ಆಯಿತು. ಈ ಲೀಫ್ದು ಸೆಲ್ಲಿಂದ ಈ ರೆಡ್ ಡಾಟ್ಗಳೇನಿದೆ ಅದೇ ಫುಡ್, ಅಲ್ಲಿಂದ ಎಲ್ಲಿಗೆ ಬಂತು, ಕಂಪ್ಯಾನಿಯನ್ ಸೆಲ್ಲಿಗೆ ಬಂತು. ಕಂಪ್ಯಾನಿಯನ್ ಸೆಲ್ಲಿಂದ ಅದು ಸೀವ್ ಟ್ಯೂಬಿಗೆ ಬಂತು. ಹೇಗೆ ಬರ್ತಾ ಇದೆ ಅಂತಂದರೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನಿಂದ ಬರ್ತಾ ಇದೆ. ಏನಿದೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಗೊತ್ತಿದೆಯಲ್ಲ, ಕಲ್ತಿದ್ದೀರಲ್ವಾ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೇನು ಅಂತ. ಈ ಒಂದು ಹೈ ಪ್ರೆಷರ್, ಲೋ ಪ್ರೆಷರ್ ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ಕಡಿಮೆ ಇದೆ ಅಂತ ನಿಮಗೆ ಗೊತ್ತು. ಇಲ್ಲಿ ನಿಮಗೆ ಕಂಪ್ಯಾನಿಯನ್ ಸೆಲ್ಲಲ್ಲಿ ಪ್ರೆಷರ್ ಹೈ ಕಾನ್ಸಂಟ್ರೇಷನ್ ಆಲ್ರೆಡಿ ಎಲ್ಲ ಸೊಲ್ಯೂಟ್ ಎಲ್ಲ ಇರುತ್ತೆ, ಕೆಲವೊಂದು ಸೊಲ್ಯೂಟ್ಸ್ ಎಲ್ಲ ಇರುತ್ತೆ. ಹೈ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಆಲ್ರೆಡಿ ಇರುತ್ತೆ ಇಲ್ಲಿ ಕಂಪ್ಯಾನಿಯನ್ ಸೆಲ್ಲಲ್ಲಿ. ಸೊ ದಿಸ್ ಇಸ್ ಹೈ ಕಾನ್ಸಂಟ್ರೇಷನ್. ಇಲ್ಲೇನಿದೆ, ಲೀಫಲ್ಲಿ ಲೋ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಅಂತ ಅಂದಾಗ ಸುಕ್ರೋಸ್ ಕೂಡ ಒಂದು ಸೊಲ್ಯೂಟ್ ಆಗಿಬಿಡುತ್ತೆ. ಸೊ ಸುಕ್ರೋಸ್ ಇಸ್ ಲೆಸ್ ಇನ್ ದ ಲೀಫ್ ಕಂಪೇರ್ಡ್ ಟು ಕಂಪ್ಯಾನಿಯನ್ ಸೆಲ್ಲಲ್ಲಿ ಆಲ್ರೆಡಿ ಇದೆ. ಸೊ ಫಸ್ಟ್ ಏನಾಯಿತು, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಆಲ್ವೇಸ್ ವೆನ್ ಎವರ್ ದ ಮೂವ್ಮೆಂಟ್ ಟೇಕ್ಸ್ ಪ್ಲೇಸ್ ಫ್ರಮ್ ಲೋ ಕಾನ್ಸಂಟ್ರೇಷನ್ ಟು ಹೈ ಕಾನ್ಸಂಟ್ರೇಷನ್, ಅದನ್ನು ನಾವೇನು ಹೇಳ್ತೀವಿ, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೀವಿ. ಸೊ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಏನಾಯಿತು, ಮಾಲಿಕ್ಯೂಲ್ಗಳು ಲೀಫಿಂದ ಕಂಪ್ಯಾನಿಯನ್ ಸೆಲ್ಗೆ ಎಂಟರ್ ಆಯಿತು. ಸೊ ಇಷ್ಟು ಅರ್ಥ ಆಯಿತಾ. ಸೊ ಏನಾಗಿದೆ ಇಲ್ಲಿ ಕಂಪ್ಯಾನಿಯನ್ ಸೆಲ್ಗೆ ಎಂಟರ್ ಆದಮೇಲೆ ಈಗ ನೆಕ್ಸ್ಟ್ ಏನಿದೆ ಅಂತಂದರೆ, ನೆಕ್ಸ್ಟ್ ಇಲ್ಲಿ 2 ಎಲ್ಲಿಗೆ ಬಂತು, ಇಲ್ಲಿ ಬಂದುಬಿಟ್ಟಿದೆ, ಇಲ್ಲಿಗೆ ಬರ್ತಾ ಇದೆ. ಈ ಯಾವುದಿದು ಪ್ರೋಸೆಸ್, ಈ ಕಂಪ್ಯಾನಿಯನ್ ಸೆಲ್ಲಿಗೆ ಬಂದ ಮೇಲೆ ಈ ಕಂಪ್ಯಾನಿಯನ್ ಸೆಲ್ಲಿಂದ ಇದು ಸೀವ್ ಟ್ಯೂಬ್ಗೆ ಮತ್ತೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನಿಂದ ಬರುತ್ತೆ. ಓಕೆ, ಸೋರ್ಸ್ ಅದು ಲೀಫಿಂದ ಕಂಪ್ಯಾನಿಯನ್ ಸೆಲ್ಲಿಗೆ ಬರೋದಕ್ಕೂ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್, ಮತ್ತು ಕಂಪ್ಯಾನಿಯನ್ ಸೆಲ್ಲಿಂದ ಫ್ಲೋಯಮ್ಗೆ ಹೋಗಬೇಕು ಅಂತಂದ್ರೆ, ಅಂದರೆ ಸೇವ್ ಟ್ಯೂಬ್ಗೆ ಹೋಗಬೇಕು ಅಂದ್ರೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ಎರಡೂ ಕಡೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಆಗಿ ಅದು ಏನಾಯಿತು, ಫ್ಲೋಯಮ್ಗೆ ಬಂದು ರೀಚ್ ಆಗಿದೆ, ಸೇವ್ ಟ್ಯೂಬಿಗೆ ಬಂದು ರೀಚ್ ಆಗಿದೆ. ನೆಕ್ಸ್ಟ್ ಇಲ್ಲಿ ರೀಚ್ ಆದಮೇಲೆ ನಿಮಗೆ ಥರ್ಡ್ ಪ್ರೋಸೆಸ್ ಅದು ಬೇರೆದು, ಥರ್ಡ್ ಸ್ಟೆಪ್ ಬೇರೆದಿದೆ, ಅದನ್ನು ನಿಮಗೆ ಹೇಳ್ತೀನಿ. ಸೊ ಅದು ಬಂದಿಲ್ಲಿ ಡಾಟ್ ಏನಿದೆ ಅದು ನಿಮಗೆ ಸುಕ್ರೋಸ್ ಅಂದ್ಕೊಳ್ಳಿ. ಸುಕ್ರೋಸ್ ಎಲ್ಲ ಬಂದಿಲ್ಲಿ ನಿಂತ್ಕೊಂಡಿದೆ. ಸೊ ಸುಕ್ರೋಸ್ ಬಂದಾಗ ಯಾವುದಾದ್ರೂ ಒಂದು ವಾಟರ್ನ ತೊಗೊಂಡ್ರೆ, ನೀವು ಇಲ್ಲಿ ತೊಗೊಳ್ಳಿ, ಒಂದು ಬೀಕರ್ ತೊಗೊಂಡು ಅದಕ್ಕೆ ಸುಕ್ರೋಸ್ ಆ್ಯಡ್ ಮಾಡಿ, ಅಥವಾ ಇದೊಂದು ಸೆಲ್ ಅಂದ್ಕೊಳ್ಳಿ, ಇಲ್ಲೊಂದು ಸೆಲ್ ಇದೆ, ಪಕ್ಕದಲ್ಲಿ ಇನ್ನೊಂದು ಸೆಲ್ ಇದೆ, ಇಲ್ಲಿ ಸುಕ್ರೋಸ್ ಜಾಸ್ತಿ ಇದೆ. ಆಗೇನಾಗುತ್ತೆ, ಸುಕ್ರೋಸ್ ಜಾಸ್ತಿ ಇದ್ದಾಗ ಅಥವಾ ಯಾವ್ದಾದ್ರು ಸೊಲ್ಯೂಟ್ ಜಾಸ್ತಿ ಇದ್ದಾಗ ಇಟ್ ಮೀನ್ಸ್ ವಾಟರ್ ಕಡಿಮೆ ಇದೆ ಅಂತ. ಅದು ಆ್ಯಡ್ ಆದ ತಕ್ಷಣ ಏನಾಯಿತು, ವಾಟರ್ದು ಕ್ವಾಂಟಿಟಿ ಕಡಿಮೆ ಆಗೋಯ್ತು. ವಾಟರ್ ಕ್ವಾಂಟಿಟಿ ಕಡಿಮೆ ಆದ ತಕ್ಷಣ ಏನು ಮಾಡುತ್ತೆ, ಅದು ಇಮ್ಮಿಡಿಯೇಟಾಗಿ ಪಕ್ಕದಿಂದ ಒಂದು ಸೆಲ್ಲಿಂದ ನೀರನ್ನ ತೊಗೊಳುತ್ತೆ. ಯಾಕೆಂದರೆ ಈ ಪಕ್ಕದಲ್ಲಿರೋ ಸೆಲ್ಲಲ್ಲಿ ಜಾಸ್ತಿ ನೀರಿದೆ, ಹೈ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇದೆ. ಸೊ ಹೈ ಕಾನ್ಸಂಟ್ರೇಷನಿಂದ ವಾಟರ್ ಏನಾಯಿತು, ಇಮ್ಮಿಡಿಯೇಟಾಗಿ ನೀವೇನು ಹೇಳಬೇಕಾಗಿಲ್ಲ, ಅದಕ್ಕೆ ಆಟೋಮೆಟಿಕ್ಕಾಗಿ ಅದೇ ಮೂವ್ ಆಗಿಬಿಡುತ್ತೆ. ಸೊ ಇಲ್ಲಿ ವಾಟರ್ ಝೈಲಮಲ್ಲಿ ಫ್ಲೋ ಆಗ್ತಾಯಿದೆ ಅಂತ ವಾಟರ್ ಏನಾಯಿತು, ಯಾವಾಗ ಇದಕ್ಕೆ ಗೊತ್ತಾಯಿತೋ ಫ್ಲೋಯಮಲ್ಲಿ ಕಡಿಮೆ ವಾಟರ್ ಇದೆ ಅಂತ ಗೊತ್ತಾಯಿತೋ, ಪಕ್ಕದಿಂದ ಅದು ಇಮ್ಮಿಡಿಯೇಟಾಗಿ ಅದರದ್ದು ಝೈಲಮ್ ಟ್ಯೂಬ್ ಅಥವಾ ವೆಸಲಿಂದ ಏನು ಮಾಡ್ತು, ಅದು ಕಳಿಸ್ಬಿಡ್ತು ವಾಟರ್ನ. ಸೊ ಸೆಕೆಂಡ್ ಸ್ಟೆಪ್ ಅದು ನಿಮಗೆ. ಸೊ ಅದಕ್ಕಾಗಿ ಅಲ್ಲಿ ನಂಬರ್ 2 ಇರೋದು ಈ ಸೈಡು. ಓಕೆ, ಫಸ್ಟ್ ಏನಾಯಿತು, ಲೋಡಿಂಗ್ ಆಯಿತು, ಸುಕ್ರೋಸ್ ಲೋಡ್ ಆಯಿತು ಲೀಫ್ ಸೆಲ್ಲಲ್ಲಿ, ಅದರಿಂದ ಕಂಪ್ಯಾನಿಯನ್ ಸೆಲ್ಲಿಗೆ ಬಂತು, ಮತ್ತು ಸೀವ್ ಟ್ಯೂಬಿಗೆ ಬಂತು. ಸೀವ್ ಟ್ಯೂಬಿಗೆ ಬಂದ ತಕ್ಷಣ ಸೀವ್ ಟ್ಯೂಬಲ್ಲಿ ವಾಟರ್ ಲೆವೆಲ್ ಕಡಿಮೆ ಆಯಿತು ಅಂತ ಗೊತ್ತಾದ ತಕ್ಷಣ ಝೈಲಮ್ ತನ್ನಲ್ಲಿದ್ದ ವಾಟರ್ನ ಏನು ಮಾಡ್ತು, ಫ್ಲೋಯಮ್ಗೆ ಕಳಿಸ್ಬಿಡ್ತು. ವಾಟರ್ ಫ್ಲೋಸ್ ಇನ್ ಟು ದ ಫ್ಲೋಯಮ್. ಸೊ ವಾಟರ್ ಇಲ್ಲಿಗೆ ಫ್ಲೋಯಮ್ಗೆ ಬಂದು ತಲುಪಿದ ಮೇಲೆ ಇಲ್ಲಿ ಈ ರೀಜನಲ್ಲಿ ನಿಮ್ಗೇನಾಗ್ತಿದೆ, ಈ ರೀಜನಲ್ಲಿ ಏನಾಗಿದೆ, ವಾಟರ್ ಕೂಡ ಬಂದಿದೆ, ಈ ಕಡೆಯಿಂದ ಫುಡ್ ಬಂದಿದೆ, ಈ ಕಡೆಯಿಂದ ವಾಟರ್ ಬಂದಿದೆ. ಸೊ ಎಲ್ಲ ಏನಾಯಿತು, ಒಂದೇ ಸಲಿಗೆ ತುಂಬ್ಕೊಂಬಿಡ್ತು, ಈ ಜಾಗದಲ್ಲಿ ಎಲ್ಲ ಫುಲ್ ಅಕ್ಯುಮುಲೇಟ್ ಆಗೋಯ್ತು. ಅಕ್ಯುಮುಲೇಟ್ ಆದ ತಕ್ಷಣ ಏನಾಯಿತು, ಎಲ್ಲ ಮಾಲಿಕ್ಯೂಲ್ಗಳು, ವಾಟರ್ ಮಾಲಿಕ್ಯೂಲ್ಗಳು, ಫುಡ್ ಮಾಲಿಕ್ಯೂಲ್ ಎಲ್ಲ ಬಂದ್ಬಿಟ್ಟ ತಕ್ಷಣ ಪ್ರೆಷರ್ ಜಾಸ್ತಿ ಆಗೋಯ್ತು. ಸೊ ದಿಸ್ ಇಸ್ ಕಾಲ್ಡ್ ನಾವು ಹೈ ಪ್ರೆಷರ್. ಓಕೆ, ಸೊ ಈ ರೀಜನಲ್ಲಿ ಈ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗೋಯ್ತು. ಈ ರೀಜನಲ್ಲಿ ಏನಿದೆ, ಪ್ರೆಷರ್ ಲೋ ಇದೆ. ಓಕೆ, ಸೊ ಪ್ರೆಷರ್ ಲೋ ಇರುವಾಗ ಏನಾಯಿತು, ಕೆಳಗಡೆಗೆ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಆರಾಮಾಗಿ ಈಸಿಯಾಗಿ ಅದು ಪುಷ್ ಆಗೋಯ್ತು.
ಹೈ ಪ್ರೆಷರಿಂದ ಲೋ ಪ್ರೆಷರ್. ಸೊ ಇಲ್ಲಿ ಲೋ ಪ್ರೆಷರ್ ಇದೆ, ಇಲ್ಲಿ ಹೈ ಪ್ರೆಷರ್ ಇದೆ. ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಈಸಿಯಾಗಿ ಮಾಲಿಕ್ಯೂಲ್ಗಳು ಮಾಸಲ್ಲಿ ಮೂವ್ ಆಗುತ್ತೆ. ಈ ಕಾನ್ಸೆಪ್ಟೆಲ್ಲ ನಾನು ಆಲ್ರೆಡಿ ಹೇಳಿರೋದ್ರಿಂದ ನಾನು ನಿಮಗೆ ಅಷ್ಟೊಂದು ಸ್ಟ್ರೆಸ್ ಕೊಡಲಿಲ್ಲ. ಬಟ್ ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ, ಮಾಸಲ್ಲಿ ಯಾವಾಗ ಕಂಪ್ಲೀಟ್ ಒಂದು ಬಂಚಲ್ಲಿ ಅಥವಾ ಗುಂಪಲ್ಲಿ ಬಂದ್ಬಿಡುತ್ತಲ್ಲ ಅದನ್ನು ಮಾಸ್ ಫ್ಲೋ ಅಂತ ಹೇಳ್ತೀವಿ. ಸೊ ಇಷ್ಟು ಏನಿತ್ತು ಮಾಲಿಕ್ಯೂಲ್ಗಳು ಬಂಚಲ್ಲಿ ಅಷ್ಟೂ ಒಟ್ಟಿಗೆ ಹರ್ಕೊಂಡು ಈ ಕಡೆ ಲೋ ಪ್ರೆಷರ್ಗೆ ಬಂದ್ಬಿಡುತ್ತೆ. ಓಕೆ, ಸೊ ಹೀಗೆ ನಿಮಗೆ ಇಲ್ಲಿ ಏನೇನೆಲ್ಲ ಆಯಿತು ಗೊತ್ತಾಗಿದೆ ಅಲ್ವಾ. ಇಲ್ಲಿಂದ ಬಂದ ಮೇಲೆ ಕೆಳಗಡೆ ಲೋ ಪ್ರೆಷರ್ ಬಂದ ಮೇಲೆ ಅಂಟಿಲ್ ಇಟ್ ರೀಚಸ್ ದ ಲಾಸ್ಟ್ ಸೆಲ್, ಅದೇ ಸಿಂಕ್ ಸೆಲ್ ಅಥವಾ ರೂಟ್ ಸೆಲ್, ಹೀಗೆ ಸೇಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್, ಹೈ ಪ್ರೆಷರ್ ಟು ಲೋ ಪ್ರೆಷರ್, ಹಾಗೆ ಹೋಗ್ತಾ ಫೈನಲಿ ಅದೇನಾಗುತ್ತೆ ಫ್ಲೋಯಮಿಂದ ನೆಕ್ಸ್ಟ್ ಅದು ಎಲ್ಲಿ ಇದು ರೀಚ್ ಆಗಬೇಕಿತ್ತಲ್ಲ ಆ ರೀಜನ್ಗೆ ಬಂದು ಅಲ್ಲಿ ಸ್ಟೋರ್ ಆಗುತ್ತೆ ಅಥವಾ ಯೂಸ್ ಆಗುತ್ತೆ. ಸೊ ಸಿಂಕ್ಗೆ ಬಂದು ರೀಚ್ ಆದಮೇಲೆ ಅಲ್ಲಿಗೆ ಅನ್ಲೋಡಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ದ ಫೋರ್ತ್ ಸ್ಟೆಪ್, ಅನ್ಲೋಡಿಂಗ್ ಆಫ್ ಸುಕ್ರೋಸ್ ಫ್ರಮ್ ದ ಫ್ಲೋಯಮ್ ಇನ್ ಟು ದ ಸಿಂಕ್. ಸೊ ಫಸ್ಟ್ ಇಲ್ಲಿ ಲೋಡಿಂಗ್ ಆಯಿತು. ಲೋಡಿಂಗ್ ಆದಮೇಲೆ ಕಂಪ್ಯಾನಿಯನ್ ಸೆಲ್ಗೆ ಹೋಯಿತು, ಕಂಪ್ಯಾನಿಯಿಂದ ಸೀವ್ ಟ್ಯೂಬಲ್ಲಿ ಯಾವಾಗ ಸೊಲ್ಯೂಟ್ ಜಾಸ್ತಿ ಆಯಿತು ಆಟೋಮೆಟಿಕ್ಕಾಗಿ ವಾಟರ್ ಈ ಕಡೆ ಬಂತು. ಈಗ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಯಿತು. ಈ ಪ್ರೆಷರ್ ಕ್ರಿಯೇಟ್ ಆದಮೇಲೆ ಕೆಳಗಡೆ ಫ್ಲೋ ಆಯಿತು. ಈ ಕೆಳಗಡೆ ಫ್ಲೋ ಆಗಿ ಹಾಗೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ರೀಚ್ ಆಗಿ ಫೈನಲ್ ಆಗಿ ಸಿಂಕಿಗೆ ಬಂದು ತಲುಪಿದೆ. ಸೊ ಇದೇ ನಿಮ್ಮ ಮಾಸ್ ಫ್ಲೋ. ತುಂಬ ಈಸಿ ಇದೆ ಅಲ್ವಾ, ಎಷ್ಟು ಈಸಿ ಇದೆ ನೋಡಿ, ಕಷ್ಟನೇ ಇಲ್ಲ. ಮಾಸ್ ಫ್ಲೋ ಅಂತಂದರೆ ತುಂಬ ಈಸಿ ಇದೆ, ಹೇಗೆ ಆಗ್ತಿದೆ ಅಂತ ಮಾತ್ರ ಗೊತ್ತಿರಬೇಕಷ್ಟೆ. ಅದಾದಮೇಲೆ ಎಷ್ಟೆಲ್ಲ ಮುಗಿದೋಯ್ತು, ಸಿಂಕಿಗೆ ಬಂದು ರೀಚ್ ಆಗಿದೆ. ಮತ್ತು ಇನ್ನೆಂಥದ್ದು 5 ಅಂತ ಬೇರೆ ಇದೆಯಲ್ಲ, ಏನಿದು 5 ಅಂತಂದರೆ ಈ ಫುಡ್ಡೆಲ್ಲ ಈ ಸೈಡ್ ಹೋದ್ಮೇಲೆ ಈ ವಾಟರ್ಗೆ ಏನು ಕೆಲಸ, ಈ ಸೀವ್ ಟ್ಯೂಬ್ ಒಳಗಡೆ ಸೀವ್ ಟ್ಯೂಬಲ್ಲಿ ವಾಟರ್ ಮತ್ತು ಎರಡೂ ಇತ್ತಲ್ವಾ, ಸುಕ್ರೋಸ್ ಮತ್ತು ವಾಟರ್ ಎರಡೂ ಫುಲ್ ಒಟ್ಟಿಗೆ ಹೀಗೆ ಪುಷ್ ಆಗಿತ್ತಲ್ವಾ. ಆ ಫುಡ್ ಈ ಸೈಡ್ ಹೋಗುತ್ತೆ, ಎಲ್ಲಿಗೆ ಬೇಕು ಅಲ್ಲಿಗೆ ಸಿಂಕ್ಗೆ ಹೋಗುತ್ತೆ. ವಾಟರ್ ಎಲ್ಲಿ ಹೋಗುತ್ತೆ, ವಾಟರ್ ಏನು ಮಾಡುತ್ತೆ ವಾಪಸ್ಸು ಝೈಲಮ್ಗೆ ಹೋಗುತ್ತೆ. ಸೊ ವಾಟರ್ ಮೂವ್ಸ್ ಬ್ಯಾಕ್ ಇನ್ ಟು ದ ಝೈಲಮ್ ಬೈ ಆಸ್ಮೋಸಿಸ್ ಏನು ಗೊತ್ತಲ್ವ ನಿಮಗೆ, ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಈಸಿಯಾಗಿ ವಾಟರ್ ಮೂವ್ ಆಗಿಬಿಡುತ್ತೆ. ಯಾವಾಗ ನೀವು ಯಾಕೆ ಇಲ್ಲಿ ಹೈ ಆಯಿತು ಅಂತ ಹೇಳ್ತಿದ್ದೀರಾ ಅಂತಂದರೆ, ಯಾವಾಗ ಸೊಲ್ಯೂಟ್ ಎಲ್ಲ ಹೊಟ್ಟೋಯ್ತು, ಇಲ್ಲಿ ಸೊಲ್ಯೂಟ್ ಹೋದ್ಮೇಲೆ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಕಡಿಮೆ ಆಯಿತು ಅಂದ ತಕ್ಷಣ ಏನರ್ಥ, ವಾಟರ್ ಮಾಲಿಕ್ಯೂಲ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಅಲ್ಲಿಂದ ಈಸಿಯಾಗಿ ವಾಪಸ್ ಏನಾಯಿತು, ವಾಟರು ಝೈಲಮ್ಗೆ ಬಂದುಬಿಡ್ತು. ಸೊ ಏನಕ್ಕೆ ಝೈಲಮ್ ವಾಟರ್ನ ಕೊಡ್ತಾ ಇದೆ ಫ್ಲೋಯಮ್ಗೆ, ಜಸ್ಟ್ ಫಾರ್ ದ ಪುಷಿಂಗ್. ಓಕೆ, ಆ ಪ್ರೆಷರ್ ಕ್ರಿಯೇಟ್ ಆಗಿ ಪುಷ್ ಆಗೋದಕ್ಕೆ ಮಾತ್ರ ಅದು ಅದರಲ್ಲಿರುವಂಥ ವಾಟರ್ನ ಕಳಿಸ್ಕೊಡ್ತಾ ಇದೆ ಅಷ್ಟೇ. ಇಲ್ಲ ಅಂತಂದರೆ ಇದಕ್ಕೆ ವಾಟರ್ ಕೊಟ್ಟಿಲ್ಲ ಅಂದಿದ್ರೆ ಇಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ, ಹೈ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ಒಂದು ಹೈ ಪ್ರೆಷರ್ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿಂದ ವಾಟರ್ ಬಂತು, ಮತ್ತು ಅದು ಸೊಲ್ಯೂಟ್ನ ಟ್ರಾನ್ಸ್ಫರ್ ಮಾಡಾದ್ಮೇಲೆ ವಾಟರ್ ವಾಪಸ್ ಹೋಗುತ್ತೆ ಅಷ್ಟೇ. ಸೊ ಇಷ್ಟು ಸಿಂಪಲ್ ಆಗಿರೋ ಕಾನ್ಸೆಪ್ಟನ್ನ ನೀವು ಖಂಡಿತ ಬಿಡೋದಕ್ಕೆ ಹೋಗಬೇಡಿ. ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ಮೇಲೂ ಕೂಡ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಏನಿದು ಕಾನ್ಸೆಪ್ಟ್ ಅಂತ ಏನಾದರೂ ಡೌಟ್ ಬಂದರೆ ನೀವು ಡೆಫಿನೆಟ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ಕೇಳಬಹುದು. ನಾನು ಡೌಟ್ನ ಕ್ಲಾರಿಫೈ ಮಾಡೋದಕ್ಕೆ ನಿಮಗೆ ಖಂಡಿತ ನಾನು ಟ್ರೈ ಮಾಡ್ತೀನಿ. ಇವಾಗ NCERT ಲೈನ್ಸ್ನ ನೋಡೋಣ ಬನ್ನಿ. ಓಕೆ, ಫಸ್ಟ್ ಇಲ್ಲಿ ಲೈನ್ ಏನು ಹೇಳ್ತಾ ಇದೆ, ದ ಅಕ್ಸೆಪ್ಟೆಡ್ ಮೆಕ್ಯಾನಿಸಮ್ ಯೂಸ್ಡ್ ಫಾರ್ ದ ಟ್ರಾನ್ಸ್ಲೊಕೇಶನ್ ಆಫ್ ಶುಗರ್ ಫ್ರಮ್ ದ ಸೋರ್ಸ್ ಟು ಸಿಂಕ್ ಇಸ್ ಕಾಲ್ಡ್ ಪ್ರೆಷರ್ ಫ್ಲೋ ಹೈಪೋಥಿಸಿಸ್. ಯಾವುದೋ ಒಂದು ಅಕ್ಸೆಪ್ಟೆಡ್ ಮೆಕ್ಯಾನಿಸಮ್ ಇದೆಯಲ್ಲ ಅದು ಪ್ರೆಷರ್ ಫ್ಲೋ ಹೈಪೋಥಿಸಿಸ್. ಆ್ಯಸ್ ಆಫ್ ನಾವು ನಮಗೆ ಇಷ್ಟೇ ಗೊತ್ತಿರೋದು. ಬೇರೆ ಏನಾದರೂ ಫರ್ದರ್ ಇಲ್ಲಿ ಡೆವಲಪ್ಮೆಂಟ್ ಆಗಿ ಏನಾದರೂ ಬೇರೆ ಇದಲ್ಲ, ಈ ಥರ ಅಲ್ಲ, ಮಾಸ್ ಫ್ಲೋ ಅಲ್ಲ, ಬೇರೆ ಏನೋ ಆಗ್ತಾ ಇದೆ ಅಂತ ಪ್ಲಾಂಟಲ್ಲಿ ಯಾರಾದರೂ ಕಂಡು ಹಿಡಿದ್ರೆ ಅದನ್ನು ಬೇಕಿದ್ರೆ ನಾವು ಅಕ್ಸೆಪ್ಟ್ ಮಾಡೋಂಥ ಸ್ಟೇಜಲ್ಲಿದ್ದರೆ ಅಕ್ಸೆಪ್ಟ್ ಮಾಡ್ಬೋದು. ಬಟ್ ಈಗ ಅಕ್ಸೆಪ್ಟೆಡ್ ಒನ್ ಮೆಕ್ಯಾನಿಸಮ್ ಏನು ನಾವು ಅಕ್ಸೆಪ್ಟ್ ಮಾಡಿದ್ದೀವಿ ಅಂದರೆ ಇದೆ ಪ್ರೆಷರ್ ಫ್ಲೋ ಹೈಪೋಥಿಸಿಸ್. ಆ್ಯಸ್ ಗ್ಲೂಕೋಸ್ ಇಸ್ ಪ್ರಿಪೇರ್ಡ್ ಅಟ್ ದ ಸೋರ್ಸ್ ಇಟ್ ಈಸ್ ಕನ್ವರ್ಟೆಡ್ ಟು ಸುಕ್ರೋಸ್. ಓಕೆ, ಯಾವಾಗ ಗ್ಲೂಕೋಸ್ ಪ್ರಿಪೇರ್ ಆಗುತ್ತೆ ಸೋರ್ಸಲ್ಲಿ ಅಂದರೆ ಲೀಫಲ್ಲಿ, ಇಮಿಡಿಯೇಟ್ ಆಗಿ ಅದೇನಾಗುತ್ತೆ ಸುಕ್ರೋಸ್ ಆಗಿ ಕನ್ವರ್ಟ್ ಆಗುತ್ತೆ. ದ ಶುಗರ್ ಈಸ್ ದೆನ್ ಮೂವ್ಡ್ ಇನ್ ದ ಫಾರ್ಮ್ ಆಫ್ ಸುಕ್ರೋಸ್ ಇನ್ ಟು ದ ಕಂಪ್ಯಾನಿಯನ್ ಸೆಲ್ಸ್. ಸೊ ಸುಕ್ರೋಸ್ ಫಾರ್ಮಲ್ಲೇ ಅದು ಕಂಪ್ಯಾನಿಯನ್ ಸೆಲ್ಗೆ ಬಂತು, ಆ್ಯಂಡ್ ದೆನ್ ಇನ್ ಟು ದ ಲಿವಿಂಗ್ ಫ್ಲೋಯಮ್ ಸೀವ್ ಸೆಲ್ಸ್. ಓಕೆ, ಸೊ ಅಲ್ಲಿಂದ ನೆಕ್ಸ್ಟ್ ಅದು ಎಲ್ಲಿಗೆ ಮೂವ್ ಆಯಿತು, ಸೀವ್ ಸೆಲ್ಸ್ಗೆ ಬಂತು ಬೈ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ನಾನು ನಿಮಗೆ ಹೇಳಿದ್ದೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಮೂಲಕನೇ ಅದು ಬರುತ್ತೆ ಫಸ್ಟು ಅಂತ. ಸೊ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಮೂಲಕ ಅದು ಬಂದ ಮೇಲೆ ದಿಸ್ ಪ್ರೋಸೆಸ್ ಆಫ್ ಲೋಡಿಂಗ್ ಅಟ್ ದ ಸುಕ್ರೋಸ್ ಪ್ರೊಡ್ಯೂಸಸ್ ಅ ಹೈಪರ್ಟೋನಿಕ್ ಕಂಡೀಷನ್ ಇನ್ ದ ಫ್ಲೋಯಮ್. ಹೈಪರ್ಟೋನಿಕ್ ಕಂಡೀಷನ್ ಎಲ್ಲಿ ಕ್ರಿಯೇಟ್ ಆಗ್ತಾ ಇದೆ, ಸೀವ್ ಸೆಲ್ಲಲ್ಲಿ ಕ್ರಿಯೇಟ್ ಆಗ್ತಿದೆ. ದ ವಾಟರ್ ಇನ್ ದ ಅಡ್ಜಸೆಂಟ್ ಝೈಲಮ್ ಮೂವ್ಸ್ ಇನ್ ಟು ದ ಫ್ಲೋಯಮ್ ಬೈ ಆಸ್ಮೋಸಿಸ್. ಸೊ ಇಮ್ಮಿಡಿಯೇಟಾಗಿ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್ ಜಾಸ್ತಿ ಆದ ತಕ್ಷಣ ಅಲ್ಲಿಂದ ಝೈಲಮಿಂದ ವಾಟರ್ ಏನಾಯಿತು ಮೂವ್ ಆಗಿಬಿಡುತ್ತೆ. ಮೂವ್ ಆಗಿ ಆಸ್ಮೋಸಿಸ್ ಪ್ರೋಸೆಸ್ಸಿಂದ ಸೀವ್ ಟ್ಯೂಬ್ಗೆ ಬಂತು. ಆ್ಯಸ್ ಆಸ್ಮೋಟಿಕ್ ಪ್ರೆಷರ್ ಬಿಲ್ಡ್ಸ್ ಅಪ್ ದ ಫ್ಲೋಯಮ್ ಸ್ಯಾಪ್ ವಿಲ್ ಮೂವ್ ಟು ಏರಿಯಾಸ್ ಆಫ್ ಲೋವರ್ ಪ್ರೆಷರ್. ಸೊ ಹೈಯರ್ ಪ್ರೆಷರಿಂದ ಏನಾಯಿತು ಆಟೋಮೆಟಿಕ್ ಆಗಿ ಲೋ ಪ್ರೆಷರ್ಗೆ ಅದು ಮೂವ್ ಆಗಿಬಿಡುತ್ತೆ. ಅಟ್ ದ ಸಿಂಕ್ ಆಸ್ಮೋಟಿಕ್ ಪ್ರೆಷರ್ ಮಸ್ಟ್ ಬಿ ರೆಡ್ಯೂಸ್ಡ್.
ಸೊ ಆಸ್ಮೋಟಿಕ್ ಪ್ರೆಷರ್ ಏನಾಯಿತು ಸಿಂಕಿಗೆ ಬಂದಾಗ ಕಡಿಮೆ ಆಗಬೇಕದು, ಇಲ್ಲಾಂತಂದರೆ ಮತ್ತೆ ಮೂಮೆಂಟಿಗೆ ಕಷ್ಟ ಆಗುತ್ತೆ. ಹೈ ಪ್ರೆಷರ್ ಟು ಲೋ ಪ್ರೆಷರ್ ಅದು ಕೊನೆಗೆ ಲಾಸ್ಟ್ ಸಿಂಕಿಗೆ ಬಂದಾಗ ಪ್ರೆಷರ್ ಕಡಿಮೆ ಆಗಬೇಕು. ಅಗೇನ್ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಈಸ್ ನೆಸರಿ ಟು ಮೂವ್ ದ ಸುಕ್ರೋಸ್ ಔಟ್ ಆಫ್ ದ ಫ್ಲೋಯಮ್ ಸ್ಯಾಪ್ ಇನ್ ಟು ದ cells which will use the sugar converted into the energy, that is starch or cellulose. ಓಕೆ, ಸೊ ಅಲ್ಲಿಗೆ ಬಂದಾಗ ಸಿಂಕಿಗೆ ಬಂದಾಗ ಈ ಪಾಯಿಂಟ್ನ ನಾನು ಮೆನ್ಷನ್ ಮಾಡಿರಲಿಲ್ಲ, ಮತ್ತೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ. ಇದು ನಿಮಗೆ ಗೊತ್ತಿರುತ್ತಲ್ವ, ಈಗ ಅರ್ಥ ಆಗಿದೆ ಅಲ್ವಾ. ಮತ್ತೆ ಅದು ಸಿಂಕಿಗೆ ಬರುತ್ತಲ್ಲ, ಆಗ ಸಿಂಕಲ್ಲಿಗೆ ಬಂದಾಗ ಮತ್ತೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಆಗಿ ಅದು ಎಲ್ಲಿ ರೀಚ್ ಆಗಬೇಕು ಆ ಸಿಂಕ್ ರೀಜನ್ಗೆ ರೀಚ್ ಆಗುತ್ತೆ. ಓಕೆ, as sugars are removed, the osmotic pressure decreases and water moves out of the phloem. ಓಕೆ, ಫೈನಲಾಗಿ ಏನಾಗುತ್ತೆ, ಆಸ್ಮೋಟಿಕ್ ಪ್ರೆಷರ್ ಏನಾಗುತ್ತೆ, ರೆಡ್ಯೂಸ್ ಆಗಿಬಿಡುತ್ತೆ. ಯಾಕೆಂದರೆ ಸಿಂಕಿಗೆ ಹೊಟ್ಟೋಗುತ್ತಲ್ಲ, ಫ್ಲೋಯಮಿಂದ ಸಿಂಕಿಗೆ ಹೊಟ್ಟೋಗುತ್ತೆ, ಆಗ ಪ್ರೆಷರ್ ಡಿಕ್ರೀಸ್ ಆಗಿಬಿಡುತ್ತೆ. ಸೊ ಆಟೋಮೆಟಿಕ್ಕಾಗಿ ವಾಟರ್ ಏನಿತ್ತು ಫ್ಲೋಯಮಲ್ಲಿರುವಂಥ ವಾಟರ್ ಝೈಲಮ್ಗೆ ವಾಪಸ್ ಹೊಟ್ಟೋಗುತ್ತೆ. ಟು ಸಮ್ಮರೈಸ್ ದ ಮೂಮೆಂಟ್ ಆಫ್ ಶುಗರ್ ಇನ್ ದ ಫ್ಲೋಯಮ್ ಬಿಗಿನ್ಸ್ ಅಟ್ ದ ಸೋರ್ಸ್ where sugar are loaded actively transported into the sieve cells. ಸೊ ಫಸ್ಟ್ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಆಗಿ ಏನಾಯಿತು, ಲೀಫಿಂದ ಇದಕ್ಕೆ ಹೋಯಿತು, ಸೀವ್ ಟ್ಯೂಬಿಗೆ ಹೋಯಿತು. ಲೋಡಿಂಗ್ ಆಫ್ ದ ಫ್ಲೋಯಮ್ ಸೆಟ್ಸ್ ಅಪ್ ದ ವಾಟರ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ದಟ್ ಫೆಸಿಲಿಟೇಟ್ಸ್ ದ ಮಾಸ್ ಫ್ಲೋ ಆಫ್ ದ ಫ್ಲೋಯಮ್. ಇನ್ನು ಶಾರ್ಟ್ ಫಾರ್ಮ್ ಹೇಳಿದ್ದಾರೆ, ಏನು ಫಸ್ಟ್ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಆಗಿ ಲೋಡಿಂಗ್ ಆಗುತ್ತೆ, ಲೋಡಿಂಗ್ ಆದಮೇಲೆ ಸೀವ್ ಟ್ಯೂಬಲ್ಲಿ ಏನಾಗುತ್ತೆ, ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ದಿಸ್ ವಿಲ್ ಕ್ರಿಯೇಟ್ ಅ ಪ್ರೆಷರ್, ಹೈ ಪ್ರೆಷರ್ ವಿಚ್ ಹೆಲ್ಪ್ಸ್ ಇನ್ ದ ಮೂಮೆಂಟ್ ಆಫ್ ಮಾಸ್ ಫ್ಲೋ ಆಫ್ ದ ಮೂಮೆಂಟ್. ಇದು ಹೈ ಪ್ರೆಷರ್ ಕ್ರಿಯೇಟ್ ಆದ ತಕ್ಷಣ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಮಾಸ್ ಫ್ಲೋಯಿಂದ ಮೂವ್ ಆಗೋಯ್ತು ಅಂತ ಸಿಂಪಲ್ ಆಗಿ ಇಲ್ಲಿ ಸಮ್ಮರೈಸ್ ಮಾಡಿದ್ದಾರೆ. ಫ್ಲೋಯಮ್ ಟಿಶ್ಯೂ ಈಸ್ ಕಂಪೋಸ್ಡ್ ಆಫ್ ಸೀವ್ ಟ್ಯೂಬ್ which form long columns with the holes in their end walls, that is the sieve plate. Cytoplasm strands passes through the holes in the sieve plates, so forming continuous filaments. As hydrostatic pressure in the sieve tube of phloem increases, pressure flow begins and sap moves through the phloem. Meanwhile, at the sink, incoming sugars are actively transported out of the phloem and removed. ಸೊ ಇಷ್ಟು ಕಾನ್ಸೆಪ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ, ದೆರ್ ಇಸ್ ನಥಿಂಗ್ ಟು ಎಕ್ಸ್ಪ್ಲೇನ್. ಎಲ್ಲ ಹೇಳಿ ಆಗಿರೋವಂಥದ್ದೇ, ಪದೇ ಪದೇ ಹೇಳಿದ್ರು ನಿಮ್ಗೆ ಅಷ್ಟೇ ಅರ್ಥ ಆಗೋದು. ಆ ಪಿಕ್ಚರ್ ನೋಡ್ಕೊಂಡು ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ಥರ ನೀವು ಇದನ್ನೆಲ್ಲ ಇಲ್ಲಿ ಪಾಯಿಂಟ್ ವೈಸ್ ಇಲ್ಲಿ ಏನು ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ ಅದನ್ನು ನೀವು ಪಾಯಿಂಟ್ ವೈಸ್ ಬರೀರಿ, ಮತ್ತು ಆ ಡಯಾಗ್ರಾಮ್ ನಾನು ತೋರಿಸಿದ್ನಲ್ಲ ಅದನ್ನು ಡ್ರಾ ಮಾಡಿ. ಇಲ್ಲ ನೀವು ಇದನ್ನೇ ಡ್ರಾ ಮಾಡ್ತೀರಾ ಅಂದ್ರೂ ಫೈನ್, ನೋ ಪ್ರಾಬ್ಲಮ್. ಇಲ್ಲೂ ಕೂಡ ಏನು ಕಾನ್ಸೆಪ್ಟ್ ಏನು ಕಷ್ಟ ಇಲ್ಲ, ಇಲ್ಲೂ ಈಸಿನೇ ಇದೆ. ಬಟ್ ಕೆಲವು ಮಕ್ಕಳನ್ನ ನೋಡಿದ್ದೀನಿ, ಅವರು ಈ ಪಿಕ್ಚರ್ ನೋಡಿದ ತಕ್ಷಣ ಇಲ್ಲೇನೋ ಇದೆ ಅರ್ಥನೇ ಆಗ್ತಿಲ್ಲ ಅನ್ನೋ ಥರ ಆಡ್ತಾರೆ. ಇಲ್ಲೂ ಕೂಡ ಸಿಂಪಲ್ ಆಗೇ ಇದೆ. ಇದು ಲೀಫ್ ಏನಿದೆ ಇದೇ ಸೋರ್ಸ್, ಇಲ್ಲಿ ಲೋಡಿಂಗ್ ಆಗುತ್ತೆ. ಇದು ಏನು ನಿಮಗೆ ವೈಟ್ ಕಲರ್ ಕಾಣ್ತಿದೆಯಲ್ಲ ಕಾಲಮ್, ಇದು ಫ್ಲೋಯಮ್. ಓಕೆ, ಇದು ಸೋರ್ಸ್, ಇಲ್ಲಿ ಫ್ಲೋಯಮ್, ಇದು ಸೋರ್ಸ್, ಇದು ಫ್ಲೋಯಮ್. ಇಲ್ಲಿಂದ ಅದೇನು ಸಿಂಕ್ಗೆ ಬಂದು ರೀಚ್ ಆಗಬೇಕು. ಸೊ ಇಲ್ಲೆಲ್ಲ ಹೀಗೆ ಮೂವ್ ಆಗ್ತಾ ಇದೆಯಲ್ಲ, ಇಲ್ಲಿ ನಿಮಗೆ ಒಂದು ಚಾನಲ್ ಕ್ರಿಯೇಟ್ ಆಗುತ್ತೆ, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ, ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಆಗುತ್ತೆ. ಸೊ ಹೇಗೆ ಅಂತ ಅರ್ಥ ಆಗಿದೆ. ಇದೇ ಬೇಕಿದ್ದರೂ ನೀವು ಇದನ್ನೇ ಡ್ರಾ ಮಾಡಿ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿ, ಅಥವಾ ಈ ಪಿಕ್ಚರ್ನ ಆದರೂ ನೀವು ಡ್ರಾ ಮಾಡಿಬಿಟ್ಟು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ನಂಬರ್ ಏನಿದೆ ಆ ನಂಬರ್ನ ಮರ್ತೋಗಬೇಡಿ. ಸೊ ಆ ನಂಬರ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಸ್ಟೆಪ್ಸ್ ಇದೆ ಅಂತ. ಇವಾಗ ನಿಮಗೆ ಈ ಮಾಸ್ ಫ್ಲೋ ಹೈಪೋಥಿಸಿಸ್ ಏನಿದೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ನಿಮಗೆ ಬೇರೆ ಕಾನ್ಸೆಪ್ಟ್ಸು ಬೇಕು ಅಂತಿದ್ರೆ ನೀವು ಡೆಫಿನೆಟ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿ. ಲೈನ್ ಬೈ ಲೈನ್ ಓದೋದು ಹೇಗೆ ಅನಿಸ್ತಾ ಇದೆ, ಯೂಸ್ ಆಗ್ತಿದೆಯಾ ನಿಮಗೆ MCQ ಎಲ್ಲ ನೀವು ಸಾಲ್ವ್ ಮಾಡೋದಕ್ಕೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್. ನಿಮಗೆ ಬೇರೆ ಏನೇ ಕ್ವೈರೀಸ್ ಇದ್ದರೂ, ನಿಮಗೆ ನೋಟ್ಸ್ ಬೇಕಿದ್ರು ಟೆಲಿಗ್ರಾಮ್ ಗ್ರೂಪಲ್ಲಿ ನನ್ನ ನೋಟ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ.